ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಹೆಂಗದ್ರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತೊಂದು ವಿಶೇಷ ರೀಡಿಂಗ್ ಮಾಡಿ ನೋಡೋಣ. ವಿಶೇಷ ಅಂತ ಯಾಕೆ ಹೇಳಿದ್ನಿ ಅಂತಂತಂದ್ರೆ, ದೇವಿ ಲಕ್ಷ್ಮಿ ನಮಗೆ ಯಾವ ರೀತಿಯಿಂದ ಸಜೆಸ್ಟ್ ಮಾಡಾಕತ್ತಾಳ ಅಂತ ನಾವು ಆಕಿಯಿಂದನೇ ಕೇಳೋಣ. ಆಕಿ ಡೆಕ್ಕಿನ ಮೂಲಕನೇ ಕೇಳೋಣ. ಯಾಕೆ ಗೊತ್ತಾ, ಆಕೆ ಇರಲಿಲ್ಲ ಅಂದರೆ ಏನೂ ಕೆಲಸ ಆಗಂಗಿಲ್ಲ. ಇದರ ಅರ್ಥ ಲಕ್ಷ್ಮಿ ಇದ್ರೇ ಎಲ್ಲ ಕೆಲಸ ಆಗ್ತೈತಿ ಅಂತನೂ ಅಲ್ಲ. ಲಕ್ಷ್ಮಿ ಸರಸ್ವತಿ ಇಬ್ಬರೂ ಅಷ್ಟೇ ಇಂಪಾರ್ಟೆನ್ಸ್ ಇದ್ದವರು. ಯಾಕೆ ಗೊತ್ತಾ, ಅವರಿಬ್ಬರು ಒಬ್ರನ್ನೊಬ್ರು ಪೂರ್ತಿ ಮಾಡ್ತಾರೆ. ಇಬ್ಬರು ಒಬ್ರನ್ನೊಬ್ರು ಅವ್ರು ಕಂಪ್ಲೀಟ್ ಮಾಡ್ತಾರೆ. ನೋಡಿರಿ, ಲಕ್ಷ್ಮಿ ಭಾಳ ಇತ್ತು, ನಿಮ್ಮ ಹತ್ರ ಬುದ್ಧಿನೇ ಇರಲಿಲ್ಲ ಅಂತಂದ್ರೆ ಲಕ್ಷ್ಮಿನ ಹೆಂಗೆ ಉಪಯೋಗ ಮಾಡಬೇಕು ಅಥವಾ ಲಕ್ಷ್ಮಿಯಿಂದ ಹೆಂಗೆ ಜೀವನ ಮಾಡಬೇಕು ಅಂತಂದೇಳಿ ನಿಮ್ಗೆ ಗೊತ್ತೇ ಇರೋಂಗಿಲ್ಲ. ಅವಾಗ ಲಕ್ಷ್ಮಿ ನಿಲ್ಲಂಗಿಲ್ಲ. ಓಕೆ, ನಿಮ್ಮ ಹತ್ರ ಬರೀ ಬುದ್ಧಿ ಐತಿ ಅಂತ ಅಷ್ಟೇ ತಿಳ್ಕೊಡ್ರಿ. ಆ ಬುದ್ಧಿನ ನೀವು ಮಂದಿಗೆ ಯಾರಿಗಾರ ಕೊಟ್ಟಾಗ ಬುದ್ಧಿಯನ್ನು ನೀವು ಆ ಬುದ್ಧಿಯಿಂದ ಮತ್ತೊಬ್ಬರಿಗೆ ಏನಾರು ಉಪಯೋಗ ಆದಾಗನ ಅಷ್ಟೇ ಅಲ್ಲ ನಿಮ್ಮ ಹತ್ರ ಲಕ್ಷ್ಮಿ ಬರೋದು. ಬರೀ ಸರಸ್ವತಿದು ಅಷ್ಟೇ ನಿಮ್ಮ ಹತ್ರ ಆಶೀರ್ವಾದ ಇತ್ತು ಅಂತಂತಂದ್ರೆ, ಲಕ್ಷ್ಮಿ ಅದಕ್ಕೆ ಪೂರಕವಾಗಿ ಇರಲಿಲ್ಲ ಅಂತಂದ್ರೆ ಅದರಿಂದನೂ ಯೂಸ್ ಇಲ್ಲ. ಸೊ ನಮಗೆ ಲಕ್ಷ್ಮಿ ಎಷ್ಟು ಉಪಯೋಗನೋ ಸರಸ್ವತಿನೂ ಅಷ್ಟೇ ಉಪಯೋಗ. ಸರಸ್ವತಿ ಎಷ್ಟು ಉಪಯೋಗನೋ ಲಕ್ಷ್ಮಿನೂ ಅಷ್ಟೇ ಉಪಯೋಗ. ಅವರಿಬ್ಬರು ಒಬ್ರನ್ನೊಬ್ರು ಕಂಪ್ಲೀಟ್ ಮಾಡ್ತಾರೆ. ಸೊ ನಾವೇನು ಮಾಡೋಣ ಅಂತಂದ್ರೆ, ನಮ್ಮ ಬುದ್ಧಿಯನ್ನು ಯೂಸ್ ಮಾಡಿ ಲಕ್ಷ್ಮಿಯನ್ನು ಹೆಂಗೆ ಒಲಿಸಿಕೊಳ್ಳಬೇಕು ಅಂತನ್ನೋದ್ರ ಬದಲಾಗಿ ಇವತ್ತು ನೋಡೋಣ. ಓಕೆ, ಅದಕ್ಕೆ ಇವತ್ತು ವಿಡಿಯೋ ಕೊನೆಯವರೆಗೂ ನೋಡಿರಿ. ನನಗೆ ತಿಳಿದಂತಾದ ನಾವು ಒಂದು 4 ಮಾತು ಹೇಳ್ತೀನಿ. ನಿಮಗೆ ಇಷ್ಟ ಆದರೆ ನೀವು ಅವ್ನು ಫಾಲೋ ಮಾಡಿರಿ. ಅಂಥ ವಿಷಯಗಳನ್ನು ನಾನು ನನ್ನ ಜೀವನದಲ್ಲಿ ಫಾಲೋ ಮಾಡಿಕೊಂಡು ನನ್ನ ಜೀವನ ಸಾಕಾಗುವಷ್ಟು ಮಟ್ಟಿಗೆ ನಾನು ಸುಧಾರಣೆ ಮಾಡ್ಕೊಂಡೇನೆ. ಸೊ ಅದರಿಂದ ತಮಗೇನಾದರೂ ಉಪಯೋಗವಾದರೆ ನನಗೂ ಚಲೋ ಅಂತ ಅನಿಸುತ್ತೆ. ಸೊ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ದಿಸ್ ಈಸ್ ಗೋಯಿಂಗ್ ಟು ಬಿ ಅ ವೆರಿ ಬ್ಯೂಟಿಫುಲ್ ರೀಡಿಂಗ್ ಐ ಥಿಂಕ್ ಟುಡೇ. ಯಾಕಂದ್ರೆ ಇವತ್ತು ತಾರೀಖು 23. ಚಂದ್ರಮ ಇವತ್ತು ಹಸ್ತ ನಕ್ಷತ್ರದೊಳಗೆ ಅದಾರ. ನಕ್ಷತ್ರ ಸ್ವಾಮಿ ಸ್ವತಃ ಚಂದ್ರಮಾನನ. ಮತ್ತು ಚಂದ್ರಮ ಎಲ್ಲದಾರ ಅಂದರೆ ಕನ್ಯಾ ರಾಶಿಯೊಳಗೆ 6ನೇ ಮನೆಯೊಳಗೆ. 6ನೇ ಮನೆ ಅಂತಂದ್ರೆ ನಿಮ್ಮ ಡೈಲಿ ರುಟೀನದ ಮನೆ. ಮತ್ತು ಡೈಲಿ ರುಟೀನ್ ಅಂತಂತಂದ್ರೆ ನಿಮ್ಮ ರೊಕ್ಕ ಬೇಕಲ್ಲ. ಸೊ ಇವತ್ತು ಸ್ಪೆಷಲ್ ಮೆಸೇಜ್ ಅವರು ದೇವಿ ಲಕ್ಷ್ಮಿ ನಿಮಗೆ ಏನು ಡೆಲಿವರ್ ಮಾಡ್ತಾರೆ ಅಂಥೇಳಿ ನೋಡೋಣ. ವಿಡಿಯೋ ಕೊನೆ ತನಕ ನೋಡಿರಿ. ಯಾಕಂತಂದ್ರೆ ಬರೀ ಫೈಲ್ಸ್ ಅಷ್ಟೇ ಚೂಸ್ ಮಾಡ್ಕೋಬೇಡ್ರಿ. ನನಗೆ ಅನಿಸಿದ ಮಟ್ಟಿಗೆ ನನಗೆ ತಿಳಿದಿದ್ದು 1-2 ಮಾತು ಹೇಳಿರ್ತೀನಿ. ಅದರಿಂದ ನಿಮ್ಮ ಜೀವನಕ್ಕೆ ಏನಾದರೂ ಉಪಯೋಗ ಆಗ್ಬೋದು. ಸರಿನಾ? ಸ್ಟಾರ್ಟ್ ಮಾಡೋಣ. ಸೊ ನಾನಿಲ್ಲಿ ಕೌಡಿ ಇಟ್ಟೇನೆ. ಇದು ಫಸ್ಟು, ಇದು ಸೆಕೆಂಡು, ಇದು ಥರ್ಡು. ಓಕೆ, ಮೊದಲೇ ಪೈಲಿಗೆ 1, 2ನೇ ಪೈಲಿಗೆ 2, 3ನೇ ಪೈಲಿಗೆ 3 ಅಂತ ಇಟ್ಟೇನೆ. ಈ ಕೌಡಿ ಎಷ್ಟು ಆಸ್ಪಿಷಿಯಸ್ ಅಂತಂದು ಹೇಳಿ ನಿಮ್ಗೆ ಗೊತ್ತಿರಬೇಕಲ್ಲ. ಕೌಡಿ ಲಕ್ಷ್ಮೀ ದೇವಿಗನ ಸಂಬಂಧಪಟ್ಟಂಥದ್ದು. ಸಮುದ್ರ ಮಂಥನ ಮಾಡೋ ಹೊತ್ನಾಗ ಭಾಳ ಪವಿತ್ರವಾದಂಥ ಕೆಲವೊಂದಿಷ್ಟು ಸಾಮಾನುಗಳೆಲ್ಲ ಹೊರಗೆ ಬಂದು ಅವಾಗ. ಅದರೊಳಗೆ ಈ ಕೌಡಿನೂ ಒಂದು. ಸೊ ಇವು ಭಾಳ ಆಸ್ಪಿಷಿಯಸ್ ಅಂತಂದು ಹೇಳಿ ನಾ ಎಲ್ಲ ಅವನು ಇಟ್ಟಿರ್ತೇನೆ, ಇರಲಿ ಅಂತಂದು ಹೇಳಿ. ನಂಗೆ ಇಂಥವೆಲ್ಲ ಭಾಳ ಸೇರ್ತಾವೆ. ಸೊ ಇವತ್ತೇನು ಮಾಡೋಣ ಅಂತಂದ್ರೆ, ಈ 3ರೊಳಗೆ ನಿಮ್ಗೆ ಯಾವುದು ಬೇಕೋ ಅದನ್ನು ನೀವು ಇಂಟಿಟಿವ್ಲಿ ಚೂಸ್ ಮಾಡಿಕೊಡ್ರಿ. ಅದಕ್ಕೆ ನಾವು ರೀಡಿಂಗ್ ಮಾಡಿ ನೋಡೋಣ. ಸೊ ಇದನ್ನು ತೆಗೆದಿಟ್ಟಿರ್ತೇನೆ, ಆಯಿತಾ? ಸೊ ಯಾರೆಲ್ಲ ಫಸ್ಟ್ ಪೈಲ್ ಚೂಸ್ ಮಾಡ್ಕೊಂಡಿರಿ ಅವರಿಗಾಗಿ ಏನು ಬರ್ತಾಯಿದೆ. ನಾನು ಕಾರ್ಡ್ ಈ ಕಡೆ ಶಫಲ್ ಮಾಡ್ಕೊಳಕತ್ತೀನಿ. ಯಾಕಂದರೆ ಶಫಲೂ ವಿಡಿಯೋದೊಳಗನ ಮಾಡೋದಂದ್ರೆ ವಿಡಿಯೋ ಭಾಳ ಲೆಂಗ್ತಿ ಆಕೈತಿ. ಇದು ನೋಡ್ರಿ, ತಾನೇ ಪಾಪಪ್ ಆಗೈತೆ. ನಿಜವಾಗ್ಲೂ ಈ ವಿಡಿಯೋ ನೋಡೋ ಮುಂದೆ ಸ್ವಲ್ಪ ನಿಜವಾಗ್ಲೂ ಆಕಿನ ದೇವಿನ ನೆನೆಸ್ಕೊಡ್ರಿ. ಆಕಿನ ಕೇಳ್ರಿ. ನನಗೆ ಯಾಕೋ ಅನ್ನಿಸತ್ತಿ, ನೀ ಯಾಕೋ ನನ್ನ ಮೇಲೆ ಪೂರ್ತಿ ಕೃಪಾ ಮಾಡಿಲ್ಲ ಅಂತಂತ ಅನ್ಸಾಕತ್ತೈತಿ. ದಯಮಾಡಿ ನನ್ನ ಮೇಲೆ ಕೃಪಾ ಮಾಡಮ್ಮ ಅಂತ ಹೇಳ್ರಿ. ನೆನಪಿರಲಿ, ಯಾವತ್ತಿದ್ರೂ ದೇವತೆಗಳಿಗೆ ಸ್ತುತಿ ಭಾಳ ಸೇರ್ತೈತಿ. ಅದಕ್ಕೆ ದೇವ್ರದ್ದು ಸ್ತುತಿಗಳು ಇರ್ತಾವೆ, ಗೊತ್ತಿಲ್ಲ. ಎಲ್ಲ ದೇವತೆಗಳಿಗೆ ಅವ್ರದ್ದೇ ಆದಂಥ ಸ್ತುತಿ ಇರ್ತೈತಿ. ಇದರರ್ಥ ಅವ್ರನ್ನ ಬಣ್ಣಿಸಿ ಅವ್ರನ್ನ ಕೊಂಡಾಡಬೇಕು. ಅವ್ರಿಗೆ ಪ್ರೀತಿ ಬರ್ತೈತೆ ಅದ್ರ ಮೇಲೆ. ಇದೇನು ಕಾಮನ್ ಸೆನ್ಸ್. ಈಗ ನೀವು ನನ್ನ ಪ್ರೇಸ್ ಮಾಡಿದ್ರೆ ನನಗೂ ಚಲೋ ಅನಿಸ್ತೈತಿ. ಇಷ್ಟೇ ಅಹಂಕಾರದೊಳಗೆ ಪರಿವರ್ತನೆ ಆಗಬಾರ್ದು. ಆ ವಿಷಯದ ಬದಲ ನಾ ಮಾತೂ ಮಾತಾಡಕತ್ತಿಲ್ಲ. ನಾ ಇದ್ರ ಬದಲಾಗಿ ಹೇಳಾಕತ್ತೇನೆ. ದೇವತೆಗಳೇ ಯಜ್ಞ, ಯಾಗ ಮತ್ತು ಪೂಜೆ, ಸ್ತುತಿ ಇವನ್ನೆಲ್ಲ ಯಾಕೆ ಮಾಡ್ತಾರೆ ಅಂತಂತಂದ್ರೆ, ಅವರು ಪ್ರಸನ್ನರಾಗಬೇಕು, ಅವರು ಸಂತುಷ್ಟರಾಗಬೇಕಂತ ಹೇಳಿ ಮಾಡ್ತಿರ್ತಾರೆ. ಗೊತ್ತಾ? ಅದಕ್ಕೆ ಹೆಂಗಂತಂತಂದ್ರೆ, ನಿಮಗೇನಾದರೂ ಬೇಕಾದರೆ ಅವ್ರನ್ನ ಮನಸಾರೆ ಕೊಂಡಾಡಬೇಕು. ಅವರು ಏನೇನು ಮಾಡ್ಯಾರಲ್ಲ ಅವ್ರ ಜೀವನದೊಳಗೆ ಅದನ್ನು ಹಾಡಿ ಹೊಗಳಬೇಕು. ನಾನು ಇದನ್ನು ಚೇಷ್ಟ ಮಾಡ್ತಾಯಿಲ್ಲ.
ಮತ್ತು ಇದನ್ನು ಚೇಷ್ಟ ಅಂತಲೂ ತೊಗೊಳಕ್ಕೆ ಹೋಗ್ಬೇಡ್ರಿ. ಅದು ಐತಿ ಹಂಗೆ. ಮತ್ತು ಸ್ತುತಿ ಅಂದ್ರೆ ಏನು? ಮತ್ತು ನೀವು ನಾನು ಅಪ್ರಿಷಿಯೇಟ್ ಮಾಡಾಕತ್ತೀರಿ, ನಾನು ಹಾಡಿ ಹೊಗಳಾಕತ್ತೀರಿ ನೀವು, ನಾ ಏನೇನು ಮಾಡೀನಿ ಅಂತೇಳಿ, ಅದೇ ಸ್ತುತಿ. ಇವತ್ತು ಕೇಳ್ರಿ, ಯಾಕೆ ಆಶೀರ್ವಾದ ಮಾಡಾಕತ್ತಿಲ್ಲ? ಪೂರ್ತಿ ಆಶೀರ್ವಾದ ಮಾಡು. ನೀ ಏನು ಹೇಳ್ತಿಲ್ಲ ನಾ ಅದನ್ನು ಕೇಳ್ತೇನೆ ಅಂತ ಹೇಳ್ರಿ ನೀವು ಅವ್ರಿಗೆ. ಇದು ನೋಡ್ರಿ, ನಾನಾರೆ ಪ್ರೇಯರ್ ಹಿಂಗೆ ಮಾಡ್ತೇನೆ. ಹೇಳ್ರಿ, ನನ್ನ ಅವಗುಣಗಳನ್ನು, ನನ್ನ ದುರ್ಗುಣಗಳನ್ನು ದೂರ ಮಾಡು. ನೋಡ್ರಿ, ಯಾಕಂದ್ರೆ ಅಂಥ ಅವಗುಣಗಳು ನಮ್ಮ ಹತ್ರ ಇದ್ರೆ ಅದನ್ನು ಸರಿ ಮಾಡು, ನೀನೇ ನಿನ್ನ ದಾರಿಗೆ ಸರಿ ಹಂಗೆ ತೊಗೊಂಡು ಹೋಗು ಅಂತೆಲ್ಲ ಅವ್ರಿಗೆ ಒಪ್ಪಿಸಿ ಕೈ ಬಿಟ್ಬಿಡೋದು. ನೋಡಿ, ಇವತ್ತು ದೇವಿ ಲಕ್ಷ್ಮಿ, ವಾವ್, ದೆರ್ ಈಸ್ ಅ ಟ್ರಾನ್ಸ್ಫಾರ್ಮೇಷನ್, ದೆರ್ ಈಸ್ ಅ ಚಾನ್ಸ್. ನಿಮ್ಮ ವಿಶಸ್ ಎಲ್ಲ ಫುಲ್ಫಿಲ್ ಆಗೋದು. ಓಕೆ, ಸನ್ ಕಾರ್ಡ್ ಅಂತಂತಂದ್ರೆ ಒಂಥರ ಕಂಪ್ಲೀಟ್. ಸೊ ಈ ಕಾರ್ಡ್ ನಮಗೆ ಏನು ಹೇಳ್ತೈತಿ ಅಂತ ಹೇಳಿ ನೋಡೋಣ. ನೋಡಿ, ಯಾರೆಲ್ಲ ತಾವು ಫಸ್ಟ್ ಪೈಲ್ ಅಂದರೆ ಒಂದು ಕವಡಿ ಯಾರು ತಾವು ಚೂಸ್ ಮಾಡ್ಕೊಂಡಿರಿ, ನಿಮಗೆ ದೇವಿ ಕಡೆಯಿಂದ ಏನು ಸಲಹೆ ಬರಾಕತ್ತತಿ, ಅಥವಾ ಅಂದ್ರೆ ಅವ್ರು ನಿಮಗೆ ಏನು ಅಡ್ವೈಸ್ ಮಾಡಾಕತ್ತಾರ ನೋಡ್ರಿ. ನಿಮ್ಮ ಹತ್ರ ಲಕ್ಷ್ಮಿ ಇಲ್ಲ ಅಂತಲ್ಲ, ಕಡಿಮೆ ಐತಂತನೂ ಇಲ್ಲ, ನೀವು ಚಲೋ ಮನೆ ತಂದವ್ರದಿರಿ. ನೀವು ಯಾರೆಲ್ಲ ಫಸ್ಟ್ ಪೈಲ್ ಚೂಸ್ ಮಾಡ್ಕೊಂಡ್ರಿ, ಆಕೆ ಕೊರತೆ ಇಲ್ಲ ನಿಮ್ಮ ಮನ್ಯಾಗ, ಕೊರತೆ ನಿಮ್ಮಲ್ಲೇ ಐತಿ. ಹೆಂಗೈತಿ ಅಂತಂತಂದ್ರೆ, ನಿಮ್ಮನ್ನು ನೀವು ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋದ್ರ ಕಡೆ ನಿಮಗೇನೂ ಲಕ್ಷಣ ಇಲ್ಲ, ಅಥವಾ ನಿಮ್ಮ ಆರೋಗ್ಯದ ಕಡೆ ಲಕ್ಷ್ಯ ಇಲ್ಲ, ಅಥವಾ ನಿಮಗೆ ದೇವರು ಏನು ಕೊಟ್ಟಾನೋ ಅದರ ಪ್ರತಿಯಾಗಿ ನಾನು ಗ್ರೇಟ್ಫುಲ್ ಇರಬೇಕು ಅಥವಾ ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು ಅನ್ನೋದ್ರ ಬದಲಾಗಿನೂ ನಿಮಗೆ ಲಕ್ಷ್ಯ ಇಲ್ಲ. ನಿಮಗೆ ನಿಮ್ಮದೇ ಆದಂಥ ಒಂದು ಜಗತ್ತೈತಿ, ನೀವು ಅದರೊಳಗನೇ ಇರ್ತೀರಿ. ಆಲ್ಮೋಸ್ಟ್ ಟೈಮ್ ಹೆಂಗೆ ಅಂತಂತಂದ್ರೆ ಒಂಥರ ಲೇಝಿ ಅಂತಂತಂದ್ರೆ ಯಾವುದೋ ವಿಷಯಗಳನ್ನು ನೀವು ಬರೀ ಹಿಂಗೆ ವಿಚಾರ ಮಾಡ್ತಿರ್ತೀರಿ ಕಾಣ್ತೈತೆ, ಬರೀ ಕೊರತೆಗಳನ್ನು ನೆನೋದು. ಕೆಲವೊಬ್ರು ಇರ್ತಾರೆ, ಅವ್ರಿಗೆ ಹೆಂಗೆ ಅಂತಂದ್ರೆ ಬರೀ ಅವ್ರ ನೆಗೆಟಿವ್ ವಿಚಾರಗಳನ್ನು ಅಷ್ಟೇ ಮುಂದಿಡ್ತಿರ್ತಾರೆ ಯಾವಾಗಿದ್ರು. ಅವ್ರು ಏನು ಪಾಸಿಟಿವ್ ಐತೆ ಅವ್ರು ಎಂದೂ ನೋಡ್ತಿರೋದಿಲ್ಲ. ನೆಗೆಟಿವ್ ಬರೀ 10% ಇರ್ತೈತಿ, ಬಟ್ ದೇ ಕಾನ್ಸಂಟ್ರೇಟ್ ಆರ್ ದೇ ಫೋಕಸ್ ಆನ್ ಓನ್ಲಿ ದಟ್ ಪಾಯಿಂಟ್. ಅವ್ರಿಗೆ ಯಾವತ್ತೂ ಅನ್ಸಂಗಿಲ್ಲ ಪಾಸಿಟಿವಿಟಿ ಏನೈತಿ ನಾ ಅದ್ರ ಕಡೆ ನೋಡಬೇಕು ಅಂತಂತ. ಹೆಂಗೈತೆ ನೋಡ್ರಿ, ಎಲ್ಲ ಐತಿ ನಿಮ್ಮ ಹತ್ರ, ದೇವ್ರು ಎಲ್ಲ ನಿಮಗೆ ಕೊಟ್ಟು ಮರ್ತಾನೆ. ಯಾವಾಗರೇ ಒಂದು ದೃಷ್ಟಿ ಹಾಕಿದಂತಂತಂದ್ರೆ ಪ್ರಾಬ್ಲಮ್ ಆಕೈತಿ ಮತ್ತೆ, ಯಾಕಂದ್ರೆ ಕೊಟ್ಟದ್ದಕ್ಕೂ ಈಗ ಅನುಭವಿಸಾಕತ್ತಿಲ್ಲ ಅಥವಾ ಇವು ಅನುಭವಿಸಾಕತ್ತಿಲ್ಲ ಅಂತ ಗೊತ್ತಾಕೈತೆ ಅವ್ರಿಗೆ. ಅದಕ್ಕೆ ನೋಡಿರಿ, ದುಡ್ಡು ಇದ್ದ ಮೇಲೆ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋದು ಏನು ದೊಡ್ಡ ವಿಷಯ ಇಲ್ಲ. ಈಗ ನಿಮಗೆ ಹೀಲರ್ಸ್ನೂ ಹೊರಗೆ ಸಿಗ್ತಾರೆ, ನಿಮಗೆ ಸಾಕಾಗೋಷ್ಟು ಹೀಲಿಂಗ್ ಕೋರ್ಸಸ್ನೂ ಮಾಡೋಕ್ಕೆ ಬರ್ತೈತೆ. ಅಥವಾ ನೀವು ನಿಮ್ಮ ಮನಸ್ಸಿಗೆ ಎಲ್ಲಿ ಒಳ್ಳೇದು ಅನ್ನಿಸ್ತೈತೋ, ಅಥವಾ ಏನು ಕಲಿಬೇಕಂತ ಅನ್ನಿಸ್ತೈತೋ, ಅಥವಾ ಎಲ್ಲಿ ಹೋದ್ರೆ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗ್ತೈತೋ ಅಂಥದನ್ನು ನೀವು ಕಂಪ್ಲೀಟ್ ಮಾಡ್ಕೊಳ್ಳೋಂಗೆ, ಅಷ್ಟು ಹೋಗುವಂಗೆ, ಅಷ್ಟು ನಿಮ್ಮ ಮೇಲೆ ನೀವು ಸ್ಪೆಂಡ್ ಮಾಡುವಷ್ಟು ನಿಮ್ಮ ಹತ್ರ ದುಡ್ಡು ಐತಿ. ಆ ದುಡ್ಡಿಂದು ನೀವು ಸದುಪಯೋಗ ಮಾಡಿಕೊಡ್ರಿ. ಈಗ ಮೆಂಟಲಿ ನೀವು ರೆಸ್ಲೆಸ್ ಇರ್ಬೋದು ಯಾವುದಾದ್ರೂ ವಿಷಯದ ಬದಲಾಗಿ. ಕೆಲವೊಬ್ರು ಇರ್ತಾರೆ, ಎಲ್ಲ ಇದ್ಮೇಲೆ ಅವ್ರು ವಿಚಾರ ಮಾಡ್ತಿರ್ತಾರೆ, ಯಾವುದಿಲ್ಲ ಅದ್ರ ಬದಲಾಗಿ ವಿಚಾರ ಮಾಡಿ ಪ್ರಾಬ್ಲಮ್ಸ್ ತಮ್ಮ ಕ್ರಿಯೇಟ್ ಮಾಡೋದು. ನೋಡಿರಿ, ದುಡ್ಡು ಐತಿ, ಎಲ್ಲ ಐತಿ, ಆದರೆ ನಿಮ್ಮ ಹತ್ರ ಪೀಸ್ ಆಫ್ ಮೈಂಡ್ ಇಲ್ಲ, ಹ್ಯಾಪಿನೆಸ್ ಇಲ್ಲ. ಓಕೆ, ಇವನ್ನೆಲ್ಲ ಹೆಂಗೆ ಅಂತಂದ್ರೆ ಪೀಸ್ ಆಫ್ ಮೈಂಡ್ ಅನ್ರಿ, ಹ್ಯಾಪಿನೆಸ್ ಅನ್ರಿ, ಸ್ಯಾಟಿಸ್ಫ್ಯಾಕ್ಷನ್ ಅನ್ರಿ, ಇಂಥವನ್ನೆಲ್ಲ ನಮ್ಮಷ್ಟಕ್ಕೆ ನಾವೇ ಕ್ರಿಯೇಟ್ ಮಾಡ್ಕೋಬೇಕು. ಇವನ್ನೇನ ನಿಮಗೆ ಕ್ರಿಯೇಟ್ ಮಾಡಿ ನಾ ತಂದು ಕೊಡೋಂಗಿಲ್ಲ, ನನಗೆ ಕ್ರಿಯೇಟ್ ಮಾಡಿ ನೀವು ತಂದು ಕೊಡೋಂಗಿಲ್ಲ. ಇದು ಕ್ರಿಯೇಟ್ ಮಾಡೋದು ನನ್ನ ಜವಾಬ್ದಾರಿ ಇದೆ. ನನಗೆ ಈ ವಿಷಯಗಳು ಯಾಕೆ ಗೊತ್ತಾ, ನೀವು ನಿಮ್ಮ ಜೀವನ ಅಷ್ಟೇ ನೋಡಿರಿ. ನಿಮ್ಮ ಆಸ್ಪಾಸ್ನವರು ನಿಮ್ಮ ಮುಂದೆ ಏನೋ ಹೇಳ್ತಿರ್ಲಿಕ್ಕಿಲ್ಲ ಬಹುತೇಕ. ಯಾರಿಗೆ ಹೇಳಬೇಕು ಅಂತೇನು ಇರಂಗೇನೂ ಇಲ್ಲ. ಅವ್ರು ತಮ್ಮ ಜೀವನ ತಾವು ಮಾಡ್ತಿರ್ಬೋದು. ಈಗ ಮಂದಿ ಏನು ಮಾಡ್ತಾರೆ ಅಂದ್ರೆ ನನ್ನ ಹತ್ರ ಬರ್ತಾರೆ, ಅವ್ರ ಜೀವನ ನೋಡ್ತೇನೆ, ಯಾಕಂದ್ರೆ ನಾ ಆ ಥರದ ವಿದ್ಯೆ ಕಲ್ತೇನೆ. ಅದು ನೋಡಿಕೊಂಡು ನನಗೆ ಗೊತ್ತಾಕೈತೆ, ಇಲ್ಲಿ ಕಮ್ಮಿ ಅಂತಂದು ಹೇಳಿ. ಅದಕ್ಕೆ ಎಷ್ಟಾಕತಿ ಅಷ್ಟು ಆ ವಿಷಯದಿಂದ ಹೊರಗೆ ಬರಾಕೆ ನೋಡ್ರಿ. ಸ್ವಲ್ಪ ಹೆಂಗೆ ಅಂತಂದ್ರೆ ಸ್ವಲ್ಪ ಸ್ವಂತದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿರಿ. ನೀವು ಜಗತ್ತಿನ ಮೇಲೆ ಕಾನ್ಸಂಟ್ರೇಟ್ ಮಾಡೋಕೆ ಹೋಗ್ಬೇಡ್ರಿ. ಆಮೇಲೆ ಇದು ಜಗ್ಲಿಂಗ್, ಈ ಕಡೆ ಮಾಡ್ಕೊಂಡು ಕುಂಡ್ರೋದು, ಇದು ಮೇಲೋ ಇದು ಕೆಳಗೋ, ಇದನ್ನು ಬಿಡ್ರಿ, ಇದನ್ನೇ ಸ್ಟ್ರೇಟ್ ಮಾಡಿರಿ. ಅದನ್ನು ಮಹತ್ವದ ವಿಷಯ ನಿಮ್ಮ ಜೀವನದೊಳಗೆ ಏನೈತಿ ಅದ್ರ ಕಡೆ ಲಕ್ಷ್ಯ ಕೊಡ್ರಿ. ಯಾವುದು ಮಹತ್ವದ ಸಂಗತಿಗಳು ಅದ್ರ ಮೇಲೆ ಫೋಕಸ್ ಮಾಡಿರಿ. ನೋಡಿರಿ, ಇಲ್ಲೇ 10 ಆಫ್ ಪೆಂಟಕಲ್ಸ್ ಕಾರ್ಡ್ ಐತೆಪ್ಪ, ಇಲ್ಲೇ ಸೂರ್ಯನ ಕಾರ್ಡ್ ಐತೆ. ನಿಮಗೆ ಜೀವನದೊಳಗೆ ಏನು ಬೇಕಾಗೈತೆ ಹೇಳ್ರಿ, ನೀವು ಕಣ್ ತೆಗೆದು ನೋಡ್ಬೇಕಷ್ಟೇ. ಮುಖ ಮುಚ್ಕೊಂಡು ಕುಂಡ್ರೋದು, ಮಕ್ಕೊಂಬಿಡೋದು,
ಈ ಥರ ಅಲ್ಲ. ಅಂದರೆ ಹೆಂಗಂತಂದ್ರೆ ನೀವು ಮಾನಸಿಕರಾಗಿ ಅಷ್ಟು ಸಬಲರಲ್ಲ ಅಂತ ಅದರ ಅರ್ಥ. ಯಾಕಂದ್ರೆ ನೀವು ಇಮೋಷ್ನಲಿ ಲಘು ಡ್ರೆನೌಟ್ ಆಗ್ತೀರಿ. ನೀವೇನು ಮಾಡಿರಿ ಅಂತಂತಂದ್ರೆ ಈ ಕಾರ್ಡ್ ಏನು ಹೇಳ್ತೈತಿ ಅಂತಂತಂದ್ರೆ ನಿಮ್ಮನ್ನು ನೀವು ಕಂಪ್ಲೀಟ್ ಮಾಡ್ಕೊಳಕ್ಕೆ ನೋಡ್ರಿ. ಜಾಸ್ತಿ ಲಕ್ಷ್ಯ ನೀವು ನಿಮ್ಮ ಕಡೆ ಕೊಡ್ರಿ. ಬೇರೆ ಈ ನೋಡ್ರಿ ಈ ಥರದ ಪರಿಸ್ಥಿತಿ ಇತ್ತು ಅಂತಂತಂದ್ರೆ ನಾವು ಒಂಥರ ಹೆಂಗಿರ್ತೇವೆ ಅಂತಂದ್ರೆ ನಾವು ಬರೀ ಮತ್ತೊಬ್ಬರ ಕಡೆಯಿಂದನೇ ಎಕ್ಸ್ಪೆಕ್ಟೇಷನ್ಸ್. ಅಂದ್ರೆ ಅವ್ರು ಬರಲಿ, ಅವ್ರು ನನಗೆ ಆಧಾರ ಆಗಲಿ, ಅವ್ರೊಂದು 4 ಮಾತು ಹೇಳಿ, ನೀವು ಬರ್ರಿ, ನಾನು ನಿಮ್ಮ ಜೊತೆ. ಮತ್ತು ವಾಪಸ್ ರಿಪೀಟ್ ಮಾಡ್ತಿರ್ತಾರೆ ಜನ. ಅದಕ್ಕೆ ಏನಂತಾರೆ ಅಂತಂದ್ರೆ ಗೀಳು ರೋಗ ಅಂತಂತಾರೆ. ಅದಕ್ಕೆ ಗೀಳು ಹತ್ತಿ ಬಿಟ್ಟಿರ್ತೈತಿ, ಅದನ್ನೇ ಹೇಳ್ಕೊಳ್ಳೋದು. ಈ ಥರದ ವಿಚಾರಗಳು ನಿಮ್ಮಲ್ಲಿ ಇದ್ದರೆ ಇವನ್ನ ದಯಮಾಡಿ ಬಿಟ್ಟು ಬಿಡ್ರಿ. ಯಾಕಂದ್ರೆ ನೋಡ್ರಿ, ದೇವ್ರು ಎಲ್ಲ ಕೊಟ್ಟಾನ. ನೀನೇನು ನನ್ನ ವಿಡಿಯೋದಾಗ ನಾನು ಅದನ್ನ ಹೇಳಾಕತ್ತಿದ್ದೆ. ಈ ಸರ್ತೆ ಕೊಟ್ಟಾನ, ಅದ್ರ ಬದಲಾಗಿ ನಿಮಗೆ ಗ್ರೇಟ್ಫುಲ್ ಇರ್ರಿ. ನಾಳೆ ಮೇಲೆ ಹೋದ್ಮೇಲೆ ಏನು ಗೊತ್ತು ನಾವು ಏನಾಗ್ತೇವೆ ಅಂತಂದು ಹೇಳಿ. ನಾಳೆ ಯಾವುದಾದ್ರು ಒಂದು ಜೋಪಡ್ಯಾಗನೂ ಹುಟ್ಟಬೋದು ನಾವು. ಯಾಕಂದರೆ ಈಗೇನು ಕೊಟ್ಟಾನಲ್ಲ, ಇದ್ರ ಬದಲಾಗಿ ನಮಗೆ ಅರಿವಿಲ್ಲ. ಸೊ ಇವನ್ನೆಲ್ಲ ಮಾಡ್ಕೊಳಕ್ಕೆ ನಿಮಗೆ ಏನು ಹೇಳತ್ತಾಳ ಅಂದ್ರೆ ದೇವಿ ಅಂದ್ರೆ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಡ್ರಿ, ರೆಸ್ಟ್ ತೊಗೊಡ್ರಿ. ಜನರು ನಿಮ್ಮ ಬದಲಾಗಿ ಏನು ವಿಚಾರ ಮಾಡ್ತಾರೆ ಅದ್ರ ಬದಲಾಗಿ ವಿಚಾರ ಮಾಡೋದನ್ನು ನೀವು ಬಿಟ್ಟುಬಿಡ್ರಿ. ಅವ್ರು ನಿಮ್ಮ ಬದಲಾಗಿ ಏನು ವಿಚಾರ ಮಾಡ್ತಾರೆ ಅಂತ ಅದನ್ನು ನೀವು ವಿಚಾರ ಮಾಡ್ತಿರ್ತೀರಿ. ಬಿಟ್ಟುಬಿಡ್ರಿ, ಮಂದಿ ಬದಲಾಗಿ ಒಟ್ಟ ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ. ಮತ್ತು ನಿಮ್ಮದೇ ಆದಂಥ ದುಃಖವನ್ನು ಮ್ಯಾಲಿಂದ ಮೇಲೆ ನೆಗೆಟಿವ್ ವಿಚಾರಗಳನ್ನು ಮಂದಿ ಮುಂದೆ ಬರೀ ಪ್ರಸ್ತುತಪಡಿಸೋದು, ಅದು ಹೇಳಿದ್ನಲ್ಲ, ಅದು ಗೀಳು ರೋಗ. ಅದನ್ನೇ ನೆನಪು ಮಾಡ್ಕೊಳ್ಳೋದು. ಈಗ ಹೆಂಗೆ ಗೊತ್ತದ, ಎಲ್ಲರ ಜೀವನನೂ ನೋಡ್ರಿ, ಪೃಥ್ವಿ ಗುಂಡಗೈತಿ, ಎಲ್ಲರ ಜೀವನನೂ ಗುಂಡಗೈತಿ. ಗುಂಡಗವ್ರದಂತಂದ್ರೆ ಏನು, ಅಲ್ಲೇ ಸುತ್ತಿರ್ತಿರ್ತೈತಿ ಎಲ್ಲ ವಿಷಯ. ಸೆಂಟ್ರದಾಗ ನಾವು ಇರ್ತೇವೆ, ಪಾಸಿಟಿವ್ ವಿಷಯ, ನೆಗೆಟಿವ್ ವಿಷಯ, ಆಮೇಲೆ ಅದೇನು ಎಲ್ಲ ಥರದ ನೆಗೆಟಿವ್ ವಿಷಯಗಳು. ಅಂದ್ರೆ ಭೂತ ಬಾಧೆ ಬಂತು, ಜನ ಮಾತಾಡಿದ್ದು ಬಂತು, ಅದು ಬಂತು, ಇದು ಬಂತು, ಅವೆಲ್ಲ ನಮ್ಮ ಸುತ್ತಿರ್ತಿರ್ತಾವೆ. ನೀವು ಎದ್ರ ಮೇಲೆ ಫೋಕಸ್ ಮಾಡಕತ್ತೀರಿ ನೋಡ್ರಿ. ನೀವು ಎದ್ರ ಮೇಲೆ ಫೋಕಸ್ ಮಾಡಕತ್ತೀರಿ ಆ ವಿಷಯ ನಿಮಗೆ ಏನಂತಾರೆ, ಓ ಚೀಸ್ ಆಪ್ಸೆಟ್ ಟಕರಾಯಿಗೆ ಹಿಂಗೆ ಗುಂಡ್ಗೆ ತಿರ್ಗೊಂಬಂದು ಅಲ್ಲಿಂದಲ್ಲಿ ಬಂದು ಇದನ್ನ ಆಗ್ಬೋದಲ್ಲ, ಒಂದಕ್ಕೊಂದು ಡ್ಯಾಶ್ ಹೊಡಿಬೋದು. ಅವು ನೀವೇನು ಅಟ್ರ್ಯಾಕ್ಟ್ ಮಾಡಕತ್ತೀರಿ ಅದು ಬಂದು ಡ್ಯಾಶ್ ಹೊಡಿತೈತೆ ನಿಮಗೆ. ಈಗ ವಿಚಾರ ಮಾಡಿರಿ, ಎಲ್ಲಿ ಬ್ಲಾಕೇಜ್ ಐತಿ, ರಿಲೇಷನ್ಶಿಪ್ದಾಗ ಐತೋ ಏನು, ಹೆಂಗೆ ಯೂನಿವರ್ಸ್ ನನಗೆ ಏನು ಹೇಳಾಕತ್ತೈತಿ, ನಾನು ಯಾವ ಥರದ ಎನರ್ಜಿಯಿಂದ ಸರೌಂಡೆಡ್ ಇರ್ತೇನೆ, ಯಾವ ಥರದ ವಿಚಾರಗಳು ನನ್ನ ಆಸ್ಪಾಸ್ ಓಡಾಡ್ತಿರ್ತಾವೆ, ಯಾವ ಥರದ ಎನರ್ಜೀಸ್ ನನ್ನ ಜೋಡಿ ಓಡಾಡ್ತಿರ್ತಾವೆ. ಇದ್ರ ಬದಲಾಗಿ ಕುಂತು ಆರಾಮಾಗೆ ವಿಚಾರ ಮಾಡಿರಿ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗ್ತೈತಿ. ನೋಡಿರಿ, ಇವತ್ತು ದೇವಿ ಲಕ್ಷ್ಮಿ ಡೆಕ್ನಿಂದ ನಾವು ನೋಡೋಣ ಅಮ್ಮ ನಿಮಗೆ ಏನು ಹೇಳ್ತಾಳ ಅಂತಂದ. ನಿಮಗೆ ಯಾವ ವಿಷಯದ ಮೇಲೆ ನೀವು ವಿಚಾರ ಮಾಡಬೇಕು ಮತ್ತು ಕ್ರಮ ತೊಗೋಬೇಕು ಅಂತ ಅನ್ನೋದನ್ನು ಅವ್ರು ಅಡ್ವೈಸ್ ಮಾಡ್ತಾರೆ ಅಂತ ನೋಡೋಣ. ಯಾಕಂದ್ರೆ ಈಗಾಗಲೇ ನಿಮ್ಮ ಮನ್ಯಾಗ ಲಕ್ಷ್ಮಿ ಅದಾಳ, ಅವ್ರ ಕಡೆಯಿಂದನೇ ನಾವು ಗೈಡೆನ್ಸ್ ತೊಗೊಳೋಣ ಇವತ್ತು. ಅವ್ರು ಏನು ಹೇಳ್ತಾರೆ ನಿಮ್ಮ ಬದಲಾಗಿ ಅಂತಂದು ಹೇಳಿ. ಓಕೆ, ವೆಲ್ತ್, ಕಂಫರ್ಟ್ ಆ್ಯಂಡ್ ಫೈನಾನ್ಷಿಯಲ್ ಬ್ಲೆಸ್ಸಿಂಗ್ಸ್ ಆರ್ ಎಂಟರಿಂಗ್ ಇನ್ ಯುವರ್ ಲೈಫ್. ಓಕೆ, ನೀವು ಇದನ್ನು ಹೆಂಗೂ ತಿಳ್ಕೊಬೋದು. ನಿಮಗೆ ಇನ್ನೂ ಏನಾದರೂ ಧನದ ಅವಶ್ಯಕತೆ ಇದ್ದರೆ, ಅಥವಾ ನೀವು ಏನಾದರೂ ಇಂಡಿಪೆಂಡೆಂಟಾಗಿ ಮಾಡ್ತೇನೆ ಅಂತಂದು ಏನಾದರೂ ಹಿಂಗೆ ವಿಚಾರ ಬಂದಿದ್ದರೆ, ವೆಲ್ತ್, ಕಂಫರ್ಟ್ ಆ್ಯಂಡ್ ಫೈನಾನ್ಷಿಯಲ್ ಬ್ಲೆಸ್ಸಿಂಗ್ಸ್ ಆರ್ ಎಂಟರಿಂಗ್ ಇನ್ ಯುವರ್ ಲೈಫ್. ಅಂದ್ರೆ ನಿಮ್ಮ ಪರ್ಸ್ನಲ್ ಲೈಫ್ದೊಳಗೆ ನೀವು ನಿಮ್ಮ ಲೀನಿಯೇಜ್ದಾಗಿಂದ ಬಿಟ್ಟು ನೀವೇನಾದರೂ ಹೊಸದೇನಾದರೂ ಸ್ಟಾರ್ಟ್ ಮಾಡಬೇಕು ಅಂತ ನೀವೇನಾದರೂ ವಿಚಾರ ಮಾಡಿದ್ರಿ ಅಂತಂತಂದ್ರೆ ಧನಲಕ್ಷ್ಮಿ ನಿಮ್ಮನ್ನು ಬ್ಲೆಸ್ ಮಾಡಾಕತ್ತಾಳ. ಫೈನಾನ್ಷಿಯಲ್ ಫ್ರೀಡಮ್ ನೋಡಿರಿ, ಇವೆರಡೂ ಕಾರ್ಡ್ಸನ್ನು ನೋಡಿದ್ರೆ ಓಕೆ, ನೀವು ಹಿಂಗೂ ವಿಚಾರ ಮಾಡಬಹುದು. ಈಗ ಒಂದು ಪಾಸಿಬಿಲಿಟಿ ಇಲ್ಲಿ ಏನು ಬರ್ತೈತಿ ಅಂತಂದ್ರೆ, ಬಹುತೇಕ ನೀವೇನಾದರೂ ನಿಮ್ಮ ಜೀವನದೊಳಗೆ ಇಂಡಿಪೆಂಡೆಂಟಂಗೆ ಮಾಡ್ತೇನೆ ಅಂತ ನೀವೇನಾದರೂ ಇಷ್ಟಪಡ್ತಿರ್ಬೋದು. ಓಕೆ, ಅದಕ್ಕೆ ನಿಮ್ಮ ಮನೆಯವ್ರು ಏನು ಅಂತಿರ್ಬೋದು, ಹಿಂಗೂ ಅಂತಿರ್ಬೋದು. ಎಲ್ಲ ಐತಿ, ಅದು ಮಾಡೋದು ಅದಕ್ಕೆ ನಿಮಗೆ ಅನಿಸಿರ್ಬೋದು. ಅಂದರೆ ನಾನು ಅದರೊಳಗೆ ಎಂಗೇಜ್ಡ್ ಆದ್ನಿ ಅಂತಂತಂದ್ರೆ ನಾ ಮೆಂಟಲಿ ಹೆಲ್ದಿ ಇರ್ಬೋದು ಅಂತ ನಿಮಗಂತ ಅನ್ನಿಸ್ತಿರ್ಬೋದು. ಸೊ ಅದಕ್ಕೆ ದೇವಿ ಏನು ಮಾಡಕತ್ತಾಳ ಅಂತಂದು ನೋಡ್ರಿ, ಧನಲಕ್ಷ್ಮಿ ನಿಮಗೆ ಏನು ಅಡ್ವೈಸ್ ಮಾಡ್ತಾರೆ ಅಂದರೆ, ವೆಲ್ತ್, ಕಂಫರ್ಟ್ ಆ್ಯಂಡ್ ಫೈನಾನ್ಷಿಯಲ್ ಬ್ಲೆಸ್ಸಿಂಗ್ಸ್ ಆರ್ ಎಂಟರಿಂಗ್ ಇನ್ ಯುವರ್ ಲೈಫ್. ಇದರ ಅರ್ಥ ನಿಮ್ಮ ಕಡೆ ಎಲ್ಲಿಂದನೋ ಹೆಲ್ಪ್ ಬರಾಕತ್ತೈತಿ, ಯಾರನ್ನ ಹೆಲ್ಪ್ ಮಾಡ್ತಾರೆ ನಿಮಗೆ ನಿಮ್ಮ ಮನೆಯೊಳಗೆ. ಓಕೆ, ರೆಮಿಡಿ ಏನೈತೆ ನೋಡ್ರಿ, ಕೀಪ್ ಅ ಸಿಲ್ವರ್ ಕಾಯಿನ್ ರ್ಯಾಪ್ಡ್ ಇನ್ ಯೆಲ್ಲೋ ಕ್ಲಾತ್ ಇನ್ಸೈಡ್ ಯುವರ್ ಕ್ಯಾಶ್ ಬಾಕ್ಸ್.
ಸಿಲ್ವರ್ ಕಾಯಿನ್ ಅಂತ, ಸಿಲ್ವರ್ ಕಾಯಿನ್, ಬೆಳ್ಳಿ ಕಾಯಿನ್ ಹಳದಿ ಬಟ್ಟೆಯೊಳಗೆ ಅದನ್ನು ಸುತ್ತಿ ನಿಮ್ಮ ಕ್ಯಾಶ್ ಬಾಕ್ಸ್ದಾಗ ಇಡ್ರಿ ಅಂತ ಹೇಳಾಕತ್ತಾರೆ. ಮಂತ್ರ ಏನು ಅನ್ಬೇಕು ಅಂತಂದರೆ ಓಂ ಶ್ರೀಂ ಧನಲಕ್ಷ್ಮೈ ನಮಃ. ಅಫರ್ಮೇಷನ್ ಏನು ಮಾಡಬೇಕು, ಇದು ಮಂತ್ರ. ಓಕೆ, ಅಫರ್ಮೇಷನ್ ಅಂತಂತಂದ್ರೆ ಒಂದು ಒಳ್ಳೆ ಸೆಂಟೆನ್ಸ್ ಇದ್ರ ಬದಲಾಗಿ ಏನು ಹೇಳಬೇಕು ಅಂದರೆ ವೆಲ್ತ್ ಫ್ಲೋಸ್ ಟು ಮೀ ಕಾನ್ಸ್ಟೆಂಟ್ಲಿ, ಅಂದರೆ ದುಡ್ಡಿನ ಹರಿವು ನನ್ನೆಡೆಗೆ ಯಾವಾಗಲೂ ಇರುತ್ತದೆ ಅಂತ ಈ ಥರ ಅನ್ರಿ ಅಂತ. ಫೈನಾನ್ಷಿಯಲ್ ಫ್ರೀಡಮನ್ನು ನಿಮಗೆ ಸಿಗಾಕತ್ತತಿ. ಲೆಟ್ ಗೋ ಆ ಫಿಯರ್ ಅರೌಂಡ್ ಮನಿ ಆ್ಯಂಡ್ ಓಪನ್ ಯುವರ್ ಸೆಲ್ಫ್ ಟು ಟ್ರೂ ಪ್ರಾಸ್ಪೆರಿಟಿ. ಅವ್ರು ನಿಮ್ಮ ಮನ್ಯಾಗಿನವ್ರು ನಿಮಗೆ ರೊಕ್ಕ ಕೊಡಾಕತ್ತಿಲ್ಲ ಅಥವಾ ಕೊಡಂಗಿಲ್ಲ ಅಂತಂತಿದ್ರು ಸಹಿತ ದೇವಿ ಏನು ಮಾಡಾಕತ್ತ ಅಂದ್ರೆ ನಿಮಗೆ ಫೈನಾನ್ಷಿಯಲ್ ಫ್ರೀಡಮ್ ತೊಗೊಂಡು ಬರಾಕತ್ತಾಳೆ. ಎದಕ್ಕೆ ಅಂತಂತಂದ್ರೆ ನೀವು ಮೆಂಟಲಿ ಫ್ರೀ ಆಕ್ಕಿರೋದ್ರಿಂದ ಅಂತ ನಿಮ್ಮನ್ನು ನೀವು ಅದರೊಳಗಡೆ ಎಂಗೇಜ್ಡ್ ಮಾಡ್ಕೊಂಡ್ರಿ ಅಂತಂತಂದ್ರೆ ನಿಮ್ಮ ಮೆಂಟಲ್ ಹೆಲ್ತ್ ಸರಿ ಇರ್ತೈತಿ. ರೆಮಿಡಿ ಏನು ಹೇಳಾಕತ್ತಾರೆ ನೋಡ್ರಿ, ಬರ್ನ್ ಅ ಬೇ ಲೀಫ್ ವಿತ್ ದ ವರ್ಡ್ ಡೆಟ್ ರಿಟರ್ನ್ ಆನ್ ಇಟ್. ಡೆಟ್ ಅಂದ್ರೆ ಸಾಲ. ನೀವು ಇದನ್ನ ಇಲ್ಲಿ 2 ಥರ ಅರ್ಥ ಮಾಡ್ಕೋಬೋದು. ಈ ಥರ ನೀವು ಬೇ ಲೀಫ್ ಅಂತಂತಾರೆ ಏನದು ಮಸಾಲೆ ಎಲೆ ಇರ್ತೈತಲ್ಲ, ನಾವು ಇದಕ್ಕೆ ಹಾಕ್ತಲ್ಲ ಮಸಾಲೆ ಎಲೆ, ಆ ಬೇ ಲೀಫ್ ಮೇಲೆ ಇದನ್ನು ಡೆಟ್ ಅಂತಂದು ಹೇಳಿ ಬರೆದ ನೀವು ಅದನ್ನು ಸುಟ್ರಿ ಅಂತ ಇಟ್ಕೊಡ್ರಿ. ಓಕೆ, ಬರ್ನ್ ಅ ಬೇ ಲೀಫ್ ವಿತ್ ದ ವರ್ಡ್ ಡೆಟ್ ರಿಟರ್ನ್ ಆನ್ ಇಟ್. ನೀವು ಅದನ್ನು ಬರೆದ್ರಿ ಅಂತ ಇಟ್ಕೊಡ್ರಿ. ಎಲ್ಲಾದರೂ ಹೊರಗಡೆಯಿಂದ ನಿಮಗೇನಾದರೂ ಫೈನಾನ್ಷಿಯಲ್ ಹೆಲ್ಪ್ ಆಗ್ಬೋದು ನಿಮ್ಮ ಮನೆತನವನ್ನು ಬಿಟ್ಟು. ಓಕೆ, ಆ ಥರದ್ದು ಏನಾದರೂ ಸಂದರ್ಭ ಬರ್ಬೋದು. ಅಂದರೆ ನಿಮ್ಮನ್ನು ಹೆಂಗಂತಂದ್ರೆ ಸ್ಪೆಷಲಿ ನಿಮ್ಮನ್ನು ನಿಮ್ಮ ಕಾಲ ಮೇಲೆ ನಿಂದ್ರಿಸ್ತಾಳಕ್ಕೆ. ಮಂತ್ರ ಅಂದ್ರೆ ಓಂ ಮುಕ್ತ್ಯಾಯ ನಮಃ. ಓಂ ಅಂದರೆ ಮುಕ್ತ ಮಾಡಕ್ಕೆ ಅಂತ. ಓಂ ಮುಕ್ತಿಯೇ ನಮಃ, ಓಂ ಮುಕ್ತಿಯೇ ನಮಃ. ಅಫರ್ಮೇಷನ್, ಐ ಆಮ್ ಫ್ರೀ ಫ್ರಮ್ ಫೈನಾನ್ಷಿಯಲ್ ಸ್ಟ್ರೆಸ್. ಓಕೆ, ಸಿ ದೀಸ್ ಆರ್ ದ 2 ಬ್ಲೆಸ್ಸಿಂಗ್ಸ್. ಇವು 2 ಆಶೀರ್ವಾದಗಳನ್ರಿ, ಬ್ಲೆಸ್ಸಿಂಗ್ಸ್ ಅನ್ರಿ. ಇವು ತಾಯಿ ಕಡೆಯಿಂದ ನಿಮ್ಮ ಕಡೆ ಬರಾಕತ್ತಾವ. ಈಗ ಹೆಂಗಂತಂದ್ರೆ ಮೆಂಟಲ್ ಹೆಲ್ತ್ ನಿಮ್ಮದು ಸೆಂಟ್ರದೊಳಗೆ ಇದ್ದರೂ ಸಹಿತ ಅದನ್ನು ಸರಿ ಮಾಡೋಕೆ ನಿಮಗೆ ಯಾವ ಥರದ ಅವಕಾಶಗಳು ಬೇಕು ಆ ಥರದ ಅವಕಾಶಗಳನ್ನು ದೇವಿ ನಿಮಗೆ ಹುಟ್ಟಾಕಿ ಕೊಡ್ತಾರೆ. ಸೊ ನೀವು ನಿಮ್ಮ ಜೀವನ ಒಳ್ಳೆಯದಾಗಲಿ ಅಂತ ನಾನು ಆಸೆ ಪಡ್ತೀನಿ. ನಾನು ಆ್ಯಕ್ಚುಲಿ ವಿಚಾರ ಮಾಡಾಕತ್ತೀನಿ ಇವೆರಡು ಇನ್ನೂ ಏನು ಡೀಪ್ ಮೀನಿಂಗ್ ಕೊಡ್ತಾವ ಅಂತಂದು. ಆ್ಯಕ್ಚುಲಿ ಇದ್ರ ಕೆಳಗೆ ಈ ಕಾರ್ಡ್ ಹಿಂಗೆ ಕುಂತಿತ್ತು. ಓಕೆ, ನೀವು ಎಲ್ಲರ ದುಡ್ಡಿಗೆ ಜಗ್ಲಿಂಗ್ ಮಾಡ್ತಿರ್ತೀರಿ. ನಿಮಗೆಲ್ಲ ಮನೆತನದೆಲ್ಲ ಚಲೋ ಇದ್ರೂ ಸಹಿತ ಎಲ್ಲೋ ದುಡ್ಡಿನ ವಿಷಯದಲ್ಲೂ ಜಗ್ಲಿಂಗ್ ಆಗ್ತಿರ್ತೈತೆ. ದೇವರಾಗಲಿ ಡೆಕ್ಸ್ ಆಗಲಿ ಯಾವಾಗಿದ್ರೂ ಇರ್ರೆಲೆವೆಂಟ್ ಏನು ವಿಷಯನೂ ನಿಮಗೆ ಕೊಡಂಗಿಲ್ಲ ಅವು. ನೋಡಿರಿ, ಅದಕ್ಕೆ ಏನೋ ಫೈನಾನ್ಷಿಯಲ್ ಫ್ರೀಡಮ್ ಸಿಗ್ತೈತೆ ನಿಮಗೆ. ಧನಲಕ್ಷ್ಮಿ ಕಡೆಯಿಂದ ನಿಮಗೆ ಬ್ಲೆಸ್ಸಿಂಗ್ಸ್ ಬರಾಕತ್ತಾವ. ಅಂದರೆ ಏನಂತಂತಂದ್ರೆ ದುಡ್ಡಿನ ವ್ಯವಹಾರದಲ್ಲಿ ನೀವೇನಾದರೂ ಜಾಸ್ತಿ ತಲೆ ಕೆಡಿಸ್ಕೊಂಡು ನೀವೇನಾದರೂ ಆ ಥರದ್ದನ್ನು ನಿಮ್ಗೇನಾದರೂ ಟೆನ್ಷನ್ ಮಾಡ್ತಿತ್ತು ಅಂದರೆ ಯು ಆರ್ ಗೋಯಿಂಗ್ ಟು ಕಮ್ ಔಟ್ ಆಫ್ ಇಟ್. ಓಕೆ, ಸೊ ತಾವು ಯಾರೆಲ್ಲ 2ನೇ ಫೈಲ್ ಚೂಸ್ ಮಾಡ್ಕೊಂಡಿದ್ರಿ ಅವರಿಗೆ ಏನು ಬರ್ತಾ ಇದೆ? ಓಕೆ, ಸೊ ತಾವು ಯಾರೆಲ್ಲ 2nd ಪೈಲ್ ಚೂಸ್ ಮಾಡ್ಕೊಂಡಿದ್ರಿ, ಓಕೆ, ನಿಮಗೆ ಸ್ವಲ್ಪ ಮೆಂಟಲ್ ಕ್ಲಾರಿಟಿ ಕಡಿಮೆ ಕೆಲವೊಂದು ವಿಷಯದೊಳಗೆ, ದುಡ್ಡಿನ ವಿಷಯದೊಳಗೆ ಸ್ವಲ್ಪ ಗಡಿಬಿಡಿ ಮಾಡುವಂಥವ್ರು. ಆಮೇಲೆ ಹೆಂಗೈತಿ ಅಂತಂತಂದ್ರೆ ಸಣ್ಣ ಕಾರ್ಡ್ ಐತಿ. ಸಣ್ಣ ಕಾರ್ಡ್ ಏನು ಹೇಳ್ತೈತಿ ಅಂತಂತಂದ್ರೆ ಓವರ್ ಕಾನ್ಫಿಡೆನ್ಸ್. ಎಲ್ಲಿ ಎಷ್ಟು ಸ್ಪೆಂಡ್ ಮಾಡಬೇಕು ಅನ್ನೋದು ಗೊತ್ತಿರಂಗಿಲ್ಲ, ಒಟ್ಟು ಹಂಗೆ ಸ್ಪೆಂಡ್ ಮಾಡ್ಕೊತ ಇರೋದು. ಅಥವಾ ಈಗ ಸದ್ಯ ನನ್ನ ಹತ್ರ ಬಜೆಟ್ ಎಷ್ಟೈತಿ ಅಕಾರ್ಡಿಂಗ್ ಟು ಬಜೆಟ್ನ ಮಾಡಬೇಕು ಅಂತನೂ ತಲೆಯಾಗಿರಂಗಿಲ್ಲ. ಯಾಕಂದ್ರೆ ಒಂಥರ ಕಿಂಗ್ಲಿ ಎನರ್ಜಿ ಇರ್ತೈತಲ್ಲ, ರಾಜಾನಂಗೆ ಏಕ್ ದಿನಕ ರಾಜ ಖರ್ಚು ಕರ್ಕೆ ಚೋಡ್ನೇಕ ಜೋ ಹೋತಾ ಆಗೇ ದೇಖ್ನೇಕ. ಹಿಂಗೆದ್ದು ಜೀವನ ನಡೆಯೋಂಗಿಲ್ಲ. ಎಲ್ಲಾದರೂ ದುಡ್ಡು ಸ್ಪೆಂಡ್ ಮಾಡ್ಬೇಕಾದ್ರೆ, ಎಲ್ಲರೂ ದುಡ್ಡು ಇನ್ವೆಸ್ಟ್ ಮಾಡ್ಬೇಕಂತಂದ್ರೆ ನಮಗೆ ಅದ್ರದ್ದು ರಿಕವರಿಗೆ ಏನೈತಿ ಏನಿಲ್ಲ, ಅಥವಾ ಅದರ ಫೌಂಡೇಶನ್ ಸರಿ ಐತೋ ಅದ್ರದ್ದು ಸರಿ ಇಲ್ಲೋ ಇದನ್ನೆಲ್ಲ ನೀವು ವಿಚಾರ ಮಾಡಬೇಕು. ನೋಡಿರಿ, ತಪ್ಪುಗಳು ಆಗ್ತಾವೆ ಇಲ್ಲ ಅಂತಂತಲ್ಲ. 24 hours ಯಾರೂ ಕಣ್ಣು ಬಿಟ್ಕೊಂಡು ಕುಂತಿರಂಗಿಲ್ಲ.
ನಮ್ಮ ಜೀವನದಲ್ಲಿ ಯಾವ ಥರದ ಘಟನೆಗಳು ನಡೆದು ಹೋಗ್ಬೇಕೋ ನಡೆದು ಹೋಗ್ತಿರ್ತಾವೆ. ಬಟ್ ಹೆಂಗೆ ಅಂತಂತಂದ್ರೆ ನಾವು ಭಾಳ ಕೇರ್ಫುಲ್ಲಂಗೆ ಇದ್ದೀವಿ ರೀ, ಆದರೂ ನಮ್ದು ಹೆಲ್ತ್ ಕೆಡ್ತು ರೀ. ನಾವು ಭಾಳ ಅಗದಿ ಶಿಸ್ತಲೆ ಎಲ್ಲ ನಮ್ಮ ಜೀವನ ನಡೆಸ್ತಿದ್ದೀವಿ ರೀ, ಆದರೂ ನಮ್ಮ ಹೆಲ್ತ್ ಕೆಡ್ತು ರೀ. ಓಕೆ, ಅದ್ರೊಳಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತೈತಿ. ಹೆಂಗಪ್ಪ ಅಂದ್ರೆ ನನ್ನ ಕರ್ಮಕ್ಕೆ ಸಂಬಂಧಪಟ್ಟದ್ದಪ್ಪ, ನಾ ಇಷ್ಟೆಲ್ಲ ಮಾಡಿದ್ನಿ ಆದರೂ ನನ್ನ ಜೊತೆ ಹಿಂಗಾತು ಅಂಥೇಳಿ. ಬಟ್ ನೀವು ನನಗನ್ಸೋ ಮಟ್ಟಿಗೆ ಇಲ್ಲಿ ಹಂಗೆ ಮಾಡಂಗಿಲ್ಲ. ಸ್ವಲ್ಪ ಹೆಂಗೆ ಅಂತಂದ್ರೆ ಅಡ್ವೈಸ್ ತೊಗೊಳೋದು ಕಡಿಮೆ. ಅಲ್ಲಿ ಕಿಟಕಿಯಾಗ ಬೆಕ್ಕು ಬಂದಿತ್ತು, ಅದಕ್ಕೆ ಊಟಕ್ಕೆ ಹಾಕಕ್ಕೆ ಹೋಗಿದ್ದೆ ನಾನು. ಓಕೆ, ನೀವು ದುಡ್ಡಿನ ಬದಲಾಗಿ ದುಡ್ಡೆಲ್ಲರ ಇನ್ವೆಸ್ಟ್ ಮಾಡ್ಬೇಕಂದ್ರೆ, ದುಡ್ಡೆಲ್ಲರ ಖರ್ಚು ಮಾಡ್ಬೇಕಂತಂತಂದ್ರೆ ಅದ್ರ ಬದಲಾಗಿ ಕಾಳಜಿ ಇರ್ಬೇಕು. ಯಾಕೆ ಗೊತ್ತಾ? ಕಾಳಜಿ ಯಾಕೆ ಇರಬೇಕು ಅಂತಂತಂದ್ರೆ, ಕಾಳಜಿ ಮಾಡೋದಂದ್ರೆ ನಾನು ಲಕ್ಷ್ಮಿಗೆ ರೆಸ್ಪೆಕ್ಟ್ ಕೊಟ್ಟಂಗೆ. ಹೌದು, ನಾವು ಓವರ್ಲಿ ಸ್ಪೆಂಡ್ ಮಾಡಿದ್ವಿ ಅಂತ ಇಟ್ಕೋರಿ, ನಾಳೆ 10 ಮಂದಿ ಕಡೆ ಕೇಳ್ಕೊತ ಅಡ್ಡಾಡಬೇಕು. 10 ಮಂದಿ ಕಡೆ ಕೇಳ್ತಾರೆ, ಯಾರ ಕಡೆ ಕಡಿಮೆ ಇರ್ತದೆ ಅವ್ರು ಕೇಳ್ತಾರೆ. ನೀವು ಮೇಲೆ ಇದೇ ಕೆಲಸ ಮಾಡ್ತಿದ್ರಿ ಅಂತಂತಂದ್ರೆ ಇದರ ಅರ್ಥ ಮೇಲೆ ನಿಮ್ಮ ಹತ್ರ ದುಡ್ಡಿನ ಕಡಿಮೆ ಐತಿ ಅಂತಂದಂಗೆ, ಅಥವಾ ನಿಮ್ಮ ಹತ್ರ ದುಡ್ಡನ್ನ ಸ್ಪೆಷಲಿ ಕಡಿಮೆ ಐತಿ ಅಂದಂಗೆ. ಸಾಲ ಸೋಲ ಮಾಡೋದು ಒಟ್ಟು ಚಲೋ ಅಲ್ಲ. ಬಂಗಾರ ಒತ್ತಿ ಇಡೋದನ್ನು ಚಲೋ ಅಲ್ಲ. ಎದ್ರ ಸಲಾಗಿ ಅಂತಂದ್ರೆ ಆಸ್ಟ್ರಾಲಜಿಕಲಿ ಗುರು ಅಂತಂದ್ರೆ ಬಂಗಾರ, ಅಂದ್ರೆ ಬಂಗಾರದ ಸಾಮಾನು ಗುರು ರಿಪ್ರೆಸೆಂಟ್ ಮಾಡ್ತಾರೆ. ಓಕೆ, ನೀವು ಮೇಲೆ ಬಂಗಾರ ಓದ ಬ್ಯಾಂಕ್ನಾಗ ಒತ್ತಿ ಇಡೋದು ಸಾಲ ತೊಗೊಂಬರೋದು ಅಂತಂತಂದ್ರೆ ಗುರು ಸಂತತಿಕ ಕಾರಕ. ಸಂತತಿ ಅಂದ್ರೆ ನಿಮ್ಮ ಮಕ್ಕಳ ಕಾರಕ ಗ್ರಹ ಗುರು. ಯಾಕಂದ್ರೆ ಗುರು 5ನೇ ಮನೆಗೆ ಸಂಬಂಧಪಟ್ಟಂಥ ವ್ಯಕ್ತಿ. 5ನೇ ಮನೆಯಿಂದ ಸಂತಾನ ನೋಡ್ತೇವೆ ನಾವು. ಸೊ ನಿಮ್ಮ ಮಕ್ಕಳು ಸರಿ ಹಂಗೆ ಸಾಲಿ ಕಲಿಯಂಗಿಲ್ಲ, ನೆನಪಿರಲಿದ್ದಾನೆ ಯಾವಾಗಿದ್ರು. ಇಂಥ ನನ್ನ ಕಣ್ಣು ಮುಂದದಾವ ಇಂಥ ವಿಷಯ, ನನ್ನ ಕಣ್ಣು ಮುಂದದಾವ. ಬಟ್ ನಾನು ಅದನ್ನು ಹೇಳಕ್ಕೆ ಬರೋಂಗಿಲ್ಲ ಇಲ್ಲಿ ವಿಡಿಯೋ ಮೇಲೆ. ಇದು ಬರೀ ಪುಸ್ತಕದಾಗ ಬರೆದದ್ದಲ್ಲ, ಇದು ಶಾಸ್ತ್ರ. ನಾವು ಎಂದು ಹುಟ್ಟಿ ಬಂದೈತೆ ಯಾರಿಗೆ ಗೊತ್ತಿ? ಶಾಸ್ತ್ರ, ವೇದ ಶಾಸ್ತ್ರ ಪುರಾಣಗಳನ್ನು ಕುತ್ಕೊಂಡು ಬರೆದಿಲ್ಲ ಯಾರು, ಹುಟ್ಟಿ ಬಂದಾವು. ಸೊ ಅದಕ್ಕೆ ದುಡ್ಡಿನ ಬದಲಾಗಿ, ಮನೆಯಾಗಿನ ಬಂಗಾರದ ಬದಲಾಗಿ ನಿಮಗೆ ಬಹಳ ರೆಸ್ಪೆಕ್ಟ್ ಇರ್ಬೇಕು. ನೋಡಿರಿ, ನಾನು ಜಸ್ಟ್ ಔಟ್ ಆಫ್ ಇದು ಸಿಲೆಬಸ್ದಾಗ ಐತಿ. ನೋಡಿರಿ ನಿಮಗೆ ಹೆಂಗೆ ಅನಿಸ್ತತಿ, ನೀವು ನಿಮಗೆ ಚಲೋ ಅನಿಸಿದ್ರೆ ಫಾಲೋ ಮಾಡ್ರೆ, ಇಲ್ಲ ಅಂತಂದ್ರೆ ನಿಮ್ಮ ಜೀವನ ನಿಮಗೆ. ನಾ ಏನೋ ನನಗೆ ಎಕ್ಸ್ಪೀರಿಯನ್ಸ್ ಐತಿ ಅಂತಂದು ಹೇಳಿ 1-2 ವಿಷಯ ಹೇಳ್ತೇನೆ. ಇಷ್ಟ ಆದರೆ ಅದರ್ವೈಸ್ ಬಿಟ್ಬಿಡ್ರಿ. ಮಂದಿ ಮನೆಯಾಗೇನು ಬಂಗಾರ ತರೋದು, ಮಂದಿ ಮನೆಯಾಗೇನು ಯಾರದ್ರೆ ಮೈ ಮೇಲೆ ಹಾಕ್ಕೊಂಡದ್ದನ್ನು ಅವನ್ನೆಲ್ಲ ಆಭರಣಗಳನ್ನೋದು ನೋಡಿ ಮನುಷ್ಯಾಗ ಅನಿಸ್ತೈತಿ ನನ್ನ ಹತ್ರ ಬೇಕು ಇರಬೇಕು. ಇಲ್ಲ ಕಣೆ, ನಾನು ಅಲ್ಲಿ ಹೋಗಿ ಬರ್ತೀನಿ, ನನಗೆ ಹಾಕ್ಕೊಳಕ್ಕೆ ಕೊಡು, ಇದನ್ನು ಹಾಕ್ಕೊಳಕ್ಕೆ ಕೊಡು, ಒಟ್ಟ ಮಾಡಬಾರ್ದ್ರಿ ಅದನ್ನು. ಯಾಕೆ ಗೊತ್ತಾ? ಅದು ಮನುಷ್ಯ ಹೆಂಗೈತೆ ಅಂತ ಗೊತ್ತಿರಂಗಿಲ್ಲ, ಏನೈತೆ. ಯಾರೇ ಎಷ್ಟೇ ಒಳ್ಳೆ ಫ್ರೆಂಡ್ ಇದ್ದರೂ ಸಹಿತ ಮನುಷ್ಯನ ಅಂತರಾಳದಲ್ಲಿ, ಅಂತರಾತ್ಮದಲ್ಲಿ ಯಾವ ವಿಷಯಗಳದಾವ ಅಂತ ಏನೂ ಗೊತ್ತಿರಂಗಿಲ್ಲ. ಅದ್ರ ಜೊತೆ ಏನು ಮಾಡ್ತೇವೆ ಗೊತ್ತಾ? ಅದನ್ನೆಲ್ಲ ಕ್ಯಾರಿ ಮಾಡ್ತೇವೆ ನಾವು. ಅವರಲ್ಲಿ ನೆಗೆಟಿವಿಟಿನೋ ಪಾಸಿಟಿವಿಟಿನೋ ಎಲ್ಲ ಕ್ಯಾರಿ ಮಾಡ್ತಿರ್ತೇವೆ ನಾವು. ಆಮೇಲೆ ಮೇಲೆ ಯಾರದ್ರ ಕಡೆಯಿಂದ ಹಿಂಗೆ ಕಡ ತೊಗೊಂಬರೋದಂದ್ರೆ ಬಾರೋ ಮಾಡೋದು, ಏನಂತಾರೆ ಅದನ್ನು, ತೊಗೊಂಬರೋದು ಹಾಕ್ಕೊಳ್ಳೋದು ಇಂಥವನ್ನೆಲ್ಲ ಮಾಡ್ತಿರ್ತೇವಲ್ಲ, ಇಟ್ ಇಸ್ ನಾಟ್ ಅ ಗುಡ್ ಥಿಂಗ್. ಇಸ್ಕಾ ಮತಲಬ್ ಹೈ ತುಮಾರೆ ಪಾಸ್ ಪಹಲೆ ಸೆ ಹಿ ಕಮ್ಮಿ ಹೇ ಅಂತ ನೀವೇ ಡಿಸೈಡ್ ಮಾಡಿರ್ತೀರಿ, ನನ್ನ ಹತ್ರ ಇದ್ರದ್ದು ಕಡಿಮೆ ಐತಿ. ಇದರ ಅರ್ಥ ಬೇಡ್ಕೊಳ್ಳೋದಂತ ಅಂತಾರಲ್ಲ, ಆ ಥರ ಮಾಡಬಾರ್ದು ಅದನ್ನೆಲ್ಲ. ಅಂಥ ಕೆಲಸ ಎಸ್ಪೆಷಲಿ ಬಟ್ಟೆ ಗಿಟ್ಟೆ ಅದು ಯಾವಾಗೂ ಮಾಡಬಾರ್ದಂಥದ್ದು. ಬಟ್ಟೆಯೊಳಗೆ ಪೂರ್ತಿ ಎನರ್ಜಿ ಇರ್ತೈತಿ, ಯಾವ ಮನುಷ್ಯನ ಬಟ್ಟೆ ಇರ್ತೈತೆ ಅದ್ರೊಳಗೆ, ಅದು ಇಡೀ ಮೈಗೆಲ್ಲ ಹತ್ತಿರ್ತೈತಿ. ಹೌದಿಲ್ಲ? ತರಬಾರ್ದು ಅಂತೆಲ್ಲ ಹಾಕ್ಕೋಬಾರ್ದು. ಯಾವ ಮನುಷ್ಯ ತನ್ನ ಹತ್ರ ಏನೈತಿ ಅದರೊಳಗೆ ಸ್ಯಾಟಿಸ್ಫೈಡ್ ಇರ್ತಾನಲ್ಲ, ದೇವ್ರು ಅವ್ನು ನಿಜವಾಗ್ಲೂ ಕೊಡ್ತಿರ್ತಾನೆ. ನೋಡಿರಿ, ದೇವ್ರು ಕೊಡ್ತಾನ ಅಂತಂತಂದ್ರೆ ನೀವು ಹಿಂಗೆ ವಿಚಾರ ಮಾಡಬಾರ್ದು, ಚೀಲ ತಂದು ಯಾರೇ ನಿಮ್ಮ ಮನ್ಯಾಗ ಇಟ್ಟೋಕಾರ ರೊಕ್ಕದಂತಂದು ಹೇಳಿ. ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ. ನಿಮ್ಮ ಆಸ್ಪಾಸ್ ಯಾವುದೇ ಥರದ ನೆಗೆಟಿವಿಟಿ ಅಡ್ಡಾಡಂಗಿಲ್ಲ. ನಿಮ್ಮ ಮಕ್ಕಳು ಸರಿಯಾಗೆ ಸಾಲಿ ಕಲಿತಾವೆ. ನಿಮಗೇನೂ ಯಾವುದೇ ಥರದ ಬಾಧೆಗಿದೆ ಆಗಂಗಿಲ್ಲ. ಯಾಕಂತಂದ್ರೆ ನೀವು ಹೊರಗಿಂದ ಎನರ್ಜಿ ಕಲೆಕ್ಟ್ ಮಾಡೋಂಗಿಲ್ಲಲ್ಲ. ನೆನಪಿರಲಿ ಇವು ಭಾಳ ಕೆಲವೊಂದು ವಿಷಯ ಇರ್ತಾವೆ ರೀ. ನೀವು ಡಾಕ್ಟರ್ ಜಯ ಮದಾನ್ ಅಂತನ್ನೋರ್ನ ಒಬ್ರು ನೋಡಿರ, ಹಿಂದಿ ಒಳಗೆ ಬರ್ತಾರೆ ಅವರು. ಆ ಎಮ್ಮ ನೋಡಿದ್ರೆ ಬರೀ ಲಕ್ಷ್ಮಿ ನೋಡ್ದಂಗನ ಆಕತಿ. ಅವ್ರು ಲಕ್ಷ್ಮಿ ಬದಲಾಗಿನೂ ಎಷ್ಟೆಲ್ಲ ಅಂದ್ರೆ, ಅವ್ರೇನು ಭಾಳ ಶ್ರೀಮಂತರದ ಎಲ್ಲ ವಿಷಯಗಳನ್ನ ಹೇಳ್ತಿರ್ತಾರೆ. ತಮಗೆ ಇಂಟ್ರೆಸ್ಟ್ ಇದ್ರೆ ತಾವು ಹೋಗಿ ನೋಡಿರಿ, ಡಾಕ್ಟರ್ ಜಯ ಮದಾನ್ ಅಂತಂದು ಹೇಳಿ. ನೋಡಿರಿ, ಇಲ್ಲಿ ಹೆಂಗೈತಿ ಅಂತಂದ್ರೆ, ನೀವು ರಾಜ ಆಗ್ಬೇಕಂತ ಇಟ್ಕೋರಿ. ರಾಜ ಆಗಬೇಕು ಅಂತಂತಂದ್ರೆ ತೀರ ಕೆಳವರ್ಗದ ಕೆಲಸಗಳನ್ನು ಮಾಡಬಾರ್ದು. ಇಲ್ಲಿ ಸಣ್ಣನೂ ಬಂದನ, ಇಲ್ಲೇ ಇಷ್ಟು ಕೆಲಸನೂ ಬಂದೈತಿ. ನೀವು ರಾಜ ಆಗ್ಬೇಕು, ನಿಮ್ಮ ಮನಸ್ಸಿನಾಗ ಐತಿ. ಆದ್ರೆ ನೀವು ಎಲ್ಲ ಎಂಥ ಪ್ಯೂನಿಗೆ ಕೆಲಸ ಮಾಡ್ತೀರಿ.
ಪ್ಯೂನಿಗೆ ಏನು ಮಾಡ್ತಾರೆ, ಒಂದು 10 ಕೆಲಸ ಹೇಳ್ತಾರೆ. ಕೆಲಸ ಅವ ಆಗಲಿ ಅವಾಗ ಆಗದೇ ಇರಲಿ ಹೇಳ್ತಾರೆ, ಅವ ಮಾಡಬೇಕು ಅದನ್ನು. ಹೆಂಗಂತಂದ್ರೆ ಸ್ಮಾರ್ಟ್ಲಿ ವರ್ಕ್ ಮಾಡಕ್ಕೆ ನೋಡ್ರಿ. ಓಕೆ, ಯಾವ ಮಹತ್ವದ ಕೆಲಸಗಳದಾವು ಆ ಮಹತ್ವದ ಕೆಲಸಗಳನ್ನು ಮೊದಲು ಮಾಡಕ್ಕೆ ನೋಡ್ರಿ. ಯಾವ ಸಣ್ಣ ಇರ್ತಾವೆ ಆಮೇಲೆ ಅವ್ನು ಮಾಡಕ್ಕೆ ನೋಡ್ರಿ. ಅಥವಾ ಅದನ್ನು ಸ್ವಲ್ಪ ಬುದ್ಧಿ ಕಡಿಮೆ ಇದ್ದವ್ರಿಗೆ ಆ ಕೆಲಸ ಕೊಟ್ಟರು ಸಹಿತ ಈ ಕೆಲಸವನ್ನು ಅವರು ಮಾಡಬಹುದು ಅಂತ ಅನ್ನೋದನ್ನು ನಿಮಗೆ ಗೊತ್ತಾಯ್ತು ಅಂತಂದ್ರೆ ಅಂಥವ್ರಿಗೂ ಕೆಲಸ ಒಪ್ಸುತ್ತೆ ಬರ್ರಿ. ಆಮೇಲೆ ಇಲ್ಲಿ ನೋಡ್ರಿ, ಕೆಲವೊಂದಿಷ್ಟು ನೀವು ಹೆಂಗಿರ್ತೀರಿ ಅಂತಂದ್ರೆ ನನಗೆ ಅನಿಸೋ ಮಟ್ಟಿಗೆ ನೀವು ಇಲ್ಲಿ ಬೇಸಿಕ್ ಬದಲಾಗಿ ಜಾಸ್ತಿ ವಿಚಾರ ಮಾಡೋಂಗಿಲ್ಲ, ಫೌಂಡೇಶನ್ ಬದಲಾಗಿ ವಿಚಾರ ಮಾಡೋಂಗಿಲ್ಲ ಅಂತಂದ್ರೆ ಇದರ ಅರ್ಥ ಏನು ಹಿಡನ್ ಇನ್ಫಾರ್ಮೇಷನ್ಸ್ ಇರ್ತಾವಲ್ಲ ದುಡ್ಡಿನ ಬದಲಾಗೆ. ಸಿರ್ಫ್ ದುಡ್ಡಿನ ಬದಲಾಗೇನ ಅಂತಲ್ಲ, ಜೀವನದೊಳಗೆ ನೀವೇನೇ ಮಾಡುವಂಥ ಎಲ್ಲ ಕೆಲಸಗಳು ದುಡ್ಡು ತೊಗೊಂಬರ್ತಾವೆ ನಿಮಗೆ. ಅದ್ರೊಳಗೆ ಏನು ಸೀಕ್ರೆಟ್ಸ್ ಅದಾವು ಅದನ್ನೆಲ್ಲ ನೀವು ನೋಡೋಂಗಿಲ್ಲ. ಆದರೆ ಹಿಡನ್ ಇನ್ಫಾರ್ಮೇಷನ್ ಏನೈತಿ ಅದ್ರ ಕಡೆನೂ ಲಕ್ಷ ಇರೋಂಗಿಲ್ಲ. ನಿಮ್ಮ ಇಂಟ್ಯೂಷನ್ ನಿಮ್ಗೆ ಏನು ಹೇಳಾಕತ್ತೈತಿ ಅದ್ರ ಕಡೆನೂ ಲಕ್ಷ ಇರೋಂಗಿಲ್ಲ. ಯಾಕಂದ್ರೆ ದಣದಿರ್ತೀರಿ ನೀವು ಅಷ್ಟು ಕೆಲಸ ಮಾಡಿ. ಆಮೇಲೆ ಹೆಂಗೈತಿ ಅಂದ್ರೆ ನನಗೆ ಅನಿಸೋ ಮಟ್ಟಿಗೆ ನೀವು ನಿಮ್ಮಲ್ಲಿ ಬರುವಂಥ ಆ ಇಂಟ್ಯೂಷನನ್ನು ನೀವು ಇಗ್ನೋರ್ ಮಾಡ್ತೀರ. ಅಂದ್ರೆ ನಿಮ್ಮ ಮನಸ್ಸು ಅಂತರಾಳದಿಂದ ಏನೋ ನಿಮಗೆ ಹೇಳ್ತಿರ್ತೈತೆ, ನಿಮಗೆ ಅದ್ರ ಕಡೆ ಇರೋಂಗಿಲ್ಲ. ಅಥವಾ ಹಿಂಗೂ ಇರ್ಬೋದು, ಅತಿ ಕೆಲಸನೂ ಮಾಡ್ತಿರ್ಬೋದು ಅಥವಾ ಭಾಳ ಲೇಸಿನೂ ಇರ್ಬೋದು. ಅದರ ಜೊತೆಗನ ಇಲ್ಲಿ ಇನ್ನೊಂದು ಪಾಸಿಬಿಲಿಟಿ ಏನೈತೆ ನೋಡ್ರಿ, ಕ್ವೀನ್ ಆಫ್ ಸೋರ್ಡ್ಸ್ ಏನು ಹೇಳ್ತೈತಿ ಅಂತಂದ್ರೆ ಒಂದು ಅಂದರೆ ಇದು ನೋಡ್ರಿ 5 ಕಾರ್ಡ್ ಅಂದ್ರೆ 5 ಥರದ ವ್ಯಕ್ತಿತ್ವಗಳಿಗೆ ಸಂಬಂಧಪಟ್ಟದ್ದಂತ ತಿಳ್ಕೊಬೇಕು, ಒಂದೇ ಮನುಷ್ಯಕ್ಕೆ ಸಂಬಂಧಪಟ್ಟದ್ದಂತಲ್ಲ. ಇಲ್ಲಿ ಹೆಂಗಿರ್ಬೋದು ಅಂತಂದ್ರೆ ಅತೀ ಸ್ಟ್ರಿಕ್ಟಂಗೆ ದುಡ್ಡು ಖರ್ಚು ಮಾಡೋದು. ಅಂದರೆ ಪಾಯಿ ಎಣಿಸೋದು. ಪಾಯಿ ಯಾರು ಎಣಿಸ್ತಾರೋ ಅದು ಸ್ಕೇರ್ಸಿಟಿ ತೋರಿಸ್ತತಿ, ಪುವರ್ ಮೈಂಡ್ಸೆಟ್ ತೋರಿಸ್ತತಿ, ಪಾವರ್ಟಿ ಮೈಂಡ್ಸೆಟ್ ತೋರಿಸ್ತತಿ. ಇದರ ಅರ್ಥ ಎಲ್ಲನೂ ಖರ್ಚು ಮಾಡಿಬಿಡ್ಬೇಕಂತಲ್ಲ, ತಲೆ ಉಪಯೋಗ ಮಾಡಬೇಕು. ಆದ್ರೆ ಅತಿಯಾಗಿ ಉಪಯೋಗ ಮಾಡೋದನ್ನು ಅದು ಒಂಥರ ಬಡತನಕ್ಕಿಂತಲೂ ಕೆಳಗಿನ ಲೆವೆಲ್ ತೋರಿಸ್ತದೆ. ಅದು ಪಾವರ್ಟಿ ಮೈಂಡ್ಸೆಟ್ ಅಂತ. ಅದು ಕೊನೆಗೆ ಏನಕ್ಕೆ ಗೊತ್ತಾನ, ಈ ಥರದ ಮೈಂಡ್ಸೆಟ್ ಇತ್ತಂದ್ರೆ ಸ್ವಲ್ಪ ದಿವ್ಸಕ್ಕೆ ನಾವು ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿರ್ತೇವೆ. ಅದಕ್ಕೆ ಅದನ್ನು ಸ್ವಲ್ಪ ಆ ಥರ ಇದ್ರೆ ಕಡಿಮೆ ಮಾಡಿರಿ. ಆಮೇಲೆ ಕೊಟ್ಟ ಮಾತಿಗೆ ನನಗೆ ಅನಿಸೋ ಮಟ್ಟಿಗೆ ತಪ್ಪಿ ನಡೀತೀರೇನೋ ನೋಡ್ಕೊಡ್ರಿ. ಸರಿ ಹೆಂಗೆ ಮಕ್ಕಳ ಕಡೆ ಲಕ್ಷ ಕೊಡ್ತಿರಲ್ಲೋ ನೋಡ್ಕೊಡ್ರಿ. ಆನೆಸ್ಟ್ ಅದಿರಲ್ಲ ನೋಡ್ಕೊಡ್ರಿ. ಬೇರೆದವ್ರಿಗೆ ಮಾತು ಕೊಟ್ಟರೆ ದುಡ್ಡಿನ ವಿಷಯದೊಳಗೆ ಅದನ್ನು ನೇಗಿಸ್ಕೊಂಡು ಹೋಗ್ತಿರಲ್ಲ ನೋಡ್ರಿ. ಅಂಥವೆಲ್ಲ ಮಾಡಬೇಡ್ರಿ ಅಂತ ಹೇಳಕತ್ತಾಳೆ ಇಲ್ಲಿ. ನೀವು ವಿಚಾರ ಮಾಡಿರಿ, ಯಾವ ವಿಷಯ ನನ್ನ ಬ್ಲಾಕ್ ಮಾಡಾಕತ್ತತಿ, ನನ್ನ ಹತ್ರ ದುಡ್ಡಿನ ಹರಿವು ಕಡಿಮೆ ಐತಿ ಅಂತಾರೆ, ಯಾವ ವಿಷಯ ನನ್ನ ಬ್ಲಾಕ್ ಮಾಡಾಕತ್ತತಿ, ಅಥವಾ ಯಾವ ಥರದ ಎನರ್ಜೀಸ್ ನನ್ನ ಆಸ್ಪಾಸ್ ಅಡ್ಡಾಡ್ತಾವು, ನನ್ನ ರಿಲೇಷನ್ಶಿಪ್ದು ಆಸ್ಪಾಸ್ ಯಾವ ಥರದ ಎನರ್ಜಿ ಅಡ್ಡಾಡ್ತೈತಿ, ನನಗೆ ಯೂನಿವರ್ಸ್ ದುಡ್ಡಿನ ಬದಲಾಗಿ ಏನು ಮೆಸೇಜ್ ಕೊಡಾಕತ್ತತಿ. ಹಿಂಗೆ ಸ್ವಲ್ಪ ನೀವು ಶಾಂತಂಗೆ ಇದು ನೀವು ವಿಚಾರ ಮಾಡಿರಿ. ಅಂದ್ರೆ ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗ್ತಾವೆ. ಯಾಕೆ ಹೇಳಿದೆ ಗೊತ್ತಾ, ನಾ ಬಿಕಾಸ್ ಆಫ್ ದಿಸ್ ನಿಮಗೆ ನಿಮ್ಮ ಮೇಲೆ ಒಂಚೂರು ಅಂದರೆ ಸಮಾಧಾನ ರೀತಿಯಿಂದ ಕುಂತು ನೀವೇನೂ ಕೇಳಂಗಿಲ್ಲ. ನೀವು ಸಮಾಧಾನ ರೀತಿಯಿಂದ ಕೇಳಂಗಿಲ್ಲ ಅಂತ ಅಂದ್ಕೊಳ್ಳಿ, ಈಗ ನಿಮ್ಮ ಹತ್ರ ಏನು ಸ್ಕೇರ್ಸಿಟಿ ಐತಲ್ಲ ಅದಕ್ಕೆ ಉತ್ತರ ಇಲ್ಲ, ಅದಕ್ಕೆ ಉತ್ತರ ಸಿಗಂಗಿಲ್ಲ ಐತಿ ಒಳಗೆ. ಆದ್ರೆ ಯು ಆರ್ ಇಗ್ನೋರಿಂಗ್ ಹೈ ಪ್ರಿಸ್ಟ್ರೆಸ್ ಎನರ್ಜಿ. ಇಗ್ನೋರ್ ಮಾಡಬೇಡ. Okay, see there are 2 cards. One is grateful heart. ಇದು ನೋಡ್ರಿ, ನನಗಂತೂ ಇದನ್ನು ಪ್ರೊನೌನ್ಸಿಯೇಷನ್ ಇದ್ರದಂತೂ ನನಗೆ ಬರೋದಿಲ್ಲ. ತಾವು ಯಾರು ಇಂಗ್ಲೀಷ್ ಬಲ್ಲವ್ರದಿರಿ ಇದನ್ನು ಓದ್ರಿ. ಓಕೆ, ಬಟ್ ನಾನು ಇದನ್ನು ಗೂಗಲ್ ಮಾಡಿ ನೋಡಿದೆ. ನೋಡ್ರಿ, ಈ ಕಾರ್ಡ್ ಅರ್ಥ ಏನು ಹೇಳ್ತೈತಿ ಅಂದ್ರೆ ನನಗೆ ತಿಳಿದ ಮಟ್ಟಿಗೆ ಇದರ ಅರ್ಥ ಏನಂದ್ರೆ, ಯುವರ್ ವ್ಯಾಲ್ಯೂ ಡಸ್ ನಾಟ್ ಡಿಪೆಂಡ್ ಆನ್ ಮನಿ, ಸ್ಟೇಟಸ್ ಆರ್ ಔಟ್ಸೈಡ್ ಒಪಿನಿಯನ್. ಓಕೆ, ಡು ನಾಟ್ ಶೋ ಆಫ್ ಯುವರ್ ವೆಲ್ತ್. ನಾ ಏನು ಹೇಳಿದೆ ಇಲ್ಲಿ ಹೆಂಗೈತಿ ಅಂತಂತಂದ್ರೆ, ಓವರ್ ಕಾನ್ಫಿಡೆಂಟ್ ಆಗೋದು, ನಮ್ಮ ಬಜೆಟ್ ಮೇಲೆ ನಮಗೆ ಕಾನ್ಸಂಟ್ರೇಟ್ ಮಾಡೋಂಗಿಲ್ಲ, ಬಜೆಟ್ ಬಿಟ್ಟು ಖರ್ಚು ಮಾಡೋದು. ಓಕೆ, ಸೊ ಅದನ್ನೆಲ್ಲ ಮಾಡಬೇಡ್ರಿ. ಡು ನಾಟ್ ಶೋ ಆಫ್ ಯುವರ್ ವೆಲ್ತ್, ಕೀಪ್ ಡೌನ್ ಟು ಅರ್ತ್ ಆ್ಯಟಿಟ್ಯೂಡ್. ಯಾಕಂದ್ರೆ ಈಗೋ ಜಾಸ್ತಿ, ಇಲ್ಲೂ ಈಗೋ ಜಾಸ್ತಿ. ಓಕೆ, ಇಲ್ಲಿ ಇಗ್ನೋರೆನ್ಸ್ ಐತಿ, ಇಲ್ಲಿ ಪ್ಯೂನನ್ಗತ್ತೆ ನಾವೇ ಕೆಲಸ ಮಾಡ್ತೇವೆ, ಇಲ್ಲಿ ಪ್ರಾಪರ್ ಹಂಗೆ ಇನ್ಫಾರ್ಮೇಷನ್ ತೊಗೊಳಂಗಿಲ್ಲ, ಎಲ್ಲಿ ಬೇಕಲ್ಲಿ ಏನು ಬೇಕಾದನ್ನು ಮಾಡ್ತಿರ್ತೇವೆ, ಹಿಡನ್ ಇನ್ಫಾರ್ಮೇಷನ್ಸ್ ಬರ್ತಿರ್ತಾವೆ. ಖರೆ ಹೆಂಗಂತಂದ್ರೆ ಮೆಂಟಲ್ ಕ್ಲಾರಿಟಿ ಎಲ್ಲಿರೋದಿಲ್ಲ ಅಲ್ಲಿ ನೀವು ಏನು ಮಾಡಿರ್ತೀರಿ ಅಂತಂದ್ರೆ ಅಲ್ಲಿ ಜಿಗ್ದಿರ್ತೀರಿ. ಸೊ ಇದನ್ನು ಬಂದ್ ಮಾಡಿರಿ. ಓಕೆ, ಸೊ ಇಲ್ಲೇನು ಹೇಳ್ತಾರೆ ಅಂತಂದ್ರೆ, ವ್ಯಾಲ್ಯೂ ಡಸ್ ನಾಟ್ ಡಿಪೆಂಡ್ ಆನ್, ಯಾವುದೇ ಮನುಷ್ಯನಿಗೆ ಒಂದು ಇರುವಂಥ ವ್ಯಾಲ್ಯೂ ಅವನ ದುಡ್ಡಿನಿಂದ ಅಥವಾ ಅವನ ಸ್ಟೇಟಸ್ದಿಂದ ಅಥವಾ ಬೇರೆದವ್ರ ಒಪಿನಿಯನ್ಸಿಂದ ಎಂದೂ ಅದನ್ನು ಅಳೆಯಕ್ಕೆ ಬರೋಂಗಿಲ್ಲ.
ಇದಕ್ಕೆ ರೆಮಿಡಿ ಏನು ಹೇಳಾಕತ್ತ ನೋಡ್ರಿ ದೇವಿ, ವೇರ್ ಗೋಲ್ಡ್ ಯೆಲ್ಲೋ ಆ್ಯಂಡ್ ರಾಯಲ್ ಕಲರ್ಸ್ ಟು ಸ್ಟ್ರೆಂಗ್ತನ್ ಕಾನ್ಫಿಡೆನ್ಸ್. ಬಂಗಾರ ಹಾಕ್ಕೋಬೇಕು ಮೈ ಮೇಲೆ. ಅದು ಸೈಂಟಿಫಿಕಲಿ ಅದ್ರದ್ದು ಇಫೆಕ್ಟ್ಸ್ ಏನೇನೋ ಭಾಳ ಅದಾವೆ. ಅಂದ್ರೆ ಅದನ್ನು ಆಯುರ್ವೇದಿಕ್ ಥ್ರೂ ಹೇಳ್ತಾರೆ, ಬಟ್ ನನಗೆ ಅದ್ರ ಬದಲಾಗೆಲ್ಲ ನಾಲೆಜ್ ಇಲ್ಲ, ನಾ ಏನು ಹೇಳಂಗಿಲ್ಲ ಅದ್ರದ್ದು. ಸೊ ಮಂತ್ರ ಏನು ಕೊಟ್ಟಾರ ನೋಡ್ರಿ, ಓಂ ರೀಂ ಶ್ರೀಂ ನಮಃ. ಓಕೆ, ನೀವು ಅಂದ್ರೆ ಈ ಮಂತ್ರ ನೀವು ಹೇಳಿದರೆ ವಿಷಯಗಳಲ್ಲಿ ವೃದ್ಧಿ ಆಗ್ತತಿ ಅಂತ. ಅಫರ್ಮೇಷನ್ ಏನು ಹೇಳಬೇಕು ಅಂದ್ರೆ, ಐ ರೂಲ್ ಮೈ ರಿಯಾಲಿಟಿ ವಿತ್ ಕಾನ್ಫಿಡೆನ್ಸ್. ನೋಡಿರಿ, ರಿಯಾಲಿಟಿ ಚೆಕ್ ಈಸ್ ವೆರಿ ಇಂಪಾರ್ಟೆಂಟ್. ನನ್ನ ಹತ್ರ ಬಜೆಟ್ ಕಡಿಮೆ ಐತಿ, ನಾನು ಹೆಚ್ಚಿಗೆ ಸ್ಪೆಂಡ್ ಮಾಡ್ತೇನೆ, ಇದರ ಅರ್ಥ ಅದಕ್ಕೇನೂ ಅರ್ಥ ಇಲ್ಲ. ಮತ್ತು ಹೆಂಗೈತಿ ಅಂತಂತಂದ್ರೆ, ನಾನು ಬಜೆಟ್ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡಿದ್ನಿ ಅಥವಾ ಬಜೆಟ್ ಮೇಲೆ ನಾನು ಫೋಕಸ್ ಮಾಡಿದ್ನಿ ಸರಿ ಹೆಂಗೆ ಅಂತಂದ್ರೆ, ನನಗೆ ಎಷ್ಟು ಬೇಕೋ ನಾನು ಅಷ್ಟೇ ಖರ್ಚು ಮಾಡ್ತೇನೆ, ನನಗೆ ಎಷ್ಟು ಬೇಕು, ನನಗೆ ಹೆಂಗೆ ಬೇಕೋ ನಾನು ಅಷ್ಟೇ ಜೀವನ ಮಾಡ್ತೇನೆ ಅಲ್ಲ. ಸೊ ಇಲ್ಲೇ ಹೇಳ್ತಾ ನೋಡ್ರಿ, ಗ್ರೇಟ್ಫುಲ್ ಹಾರ್ಟ್, ಗ್ರ್ಯಾಟಿಟ್ಯೂಡ್ ಹೆಲ್ಪ್ಸ್ ಅಟ್ರಾಕ್ಟ್ ಮೋರ್ ಹ್ಯಾಪಿನೆಸ್, ಅಬಂಡೆನ್ಸ್ ಆ್ಯಂಡ್ ಬ್ಲೆಸ್ಸಿಂಗ್ಸ್. ರೆಮಿಡಿ ಏನು ಹೇಳ್ತಾರೆ ನೋಡ್ರಿ, ಸೇ ಥ್ಯಾಂಕ್ ಯು ಫಾರ್ 21 ಬ್ಲೆಸ್ಸಿಂಗ್ಸ್ ಬಿಫೋರ್ ಸ್ಲೀಪಿಂಗ್. 21 ಥ್ಯಾಂಕ್ಸ್ ಅಂತಂತಂದ್ರೆ ನೀವು ಪ್ರತಿಯೊಂದಕ್ಕೂ ಥ್ಯಾಂಕ್ಸ್ ಹೇಳೋದು ಬರ್ರಿ. ಖರೇನ ನಾನು ಹೇಳ್ತೇನೆ, ಜಳಕ ಮಾಡಕ್ಕೆ ಬಿಸಿನೀರು ಸಿಕ್ಕರೆ, ಮನ್ಯಾಗ ಥಂಡಿ ದಿವ್ಸದಾಗ ಮನ್ಯಾಗ ಹಾಕ್ಕೊಂಡು ಅಡ್ಡಾಡಕ್ಕೆ ಚಪ್ಪಲ್ ಹಾಕ್ಕೊಳಕ್ಕೆ ಸಿಕ್ಕರೆ, ಇಷ್ಟು ಸಣ್ಣ ಸಣ್ಣ ವಿಷಯದೊಳಗೆ ನಾವು ಗ್ರೇಟ್ಫುಲ್ ಇರ್ಬೇಕಂತಂದ್ರೆ ನಾನು ನಿಮ್ಗೆ ಹೇಳ್ತೇನೆ, ದೇವರಿಗೂ ನಿಜವಾಗ್ಲೂ ನಮ್ಮ ಮೇಲೆ ಪ್ರೀತಿ ಬಂದಿರ್ಬೇಕು. ಮಂತ್ರ ಏನು ಹೇಳ್ತಾರೆ ನೋಡ್ರಿ, ಓಂ ಧನ್ಯವಾದ ಏನ್ ನಮಃ. ಅಫರ್ಮೇಷನ್, ಗ್ರ್ಯಾಟಿಟ್ಯೂಡ್ ಮಲ್ಟಿಪ್ಲೈಸ್ ಮೈ ಮಿರಾಕಲ್ಸ್. ನೋಡಿರಿ, ನೀವು ಎಷ್ಟು ಕೃತಜ್ಞತಾಪೂರ್ವಕವಾಗಿ ನೀವು ದೇವ್ರ ನೆನೆಸ್ತಿರೋ ಅಥವಾ ಅವ್ರು ಕೊಟ್ಟದ್ದನ್ನು ನೀವು ನೆನೆಸ್ತಿರೋ, ನಿಮ್ಮ ಜೀವನದಲ್ಲಿ ಅಷ್ಟೇ ಪವಾಡಗಳು ಹೆಚ್ಚಿಗೆ ಆಗ್ತಾವೆ, ಅಷ್ಟೇ ಚಮತ್ಕಾರಗಳು ಹೆಚ್ಚಿಗೆ ಆಗ್ತಾವೆ, ಅಷ್ಟೇ ನೀವು ಏನು ಮ್ಯಾನಿಫೆಸ್ಟ್ ಮಾಡ್ತಿರಲ್ಲ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಅಷ್ಟು ಕರೆಕ್ಟ್ ಆಕ್ಕಾವೆ, ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ನಿಮಗೆ ಫಲ ಕೊಡ್ತಾವೆ. ಸೊ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿರಿ ಅಂತ. ನೋಡಿರಿ, ಕೆಲವೊಂದಿಷ್ಟು ವಿಷಯಗಳಲ್ಲಿ ತಾವೇನೇನೋ ತಪ್ಪು ಮಾಡ್ತೀರಿ. ಓಕೆ, ತಾವನ್ನೆಲ್ಲ ದಯಮಾಡಿ ಸುಧಾರಿಸ್ಕೊಡ್ರಿ. ಸೊ ತಾವ್ಯಾರೆಲ್ಲ ಈ 3 ಕೌಡಿ ತೊಗೊಂಡಿದ್ರಿ, ಚೂಸ್ ಮಾಡಿದ್ರಿ. ತಮಗಾಗಿ ದೇವಿ ಲಕ್ಷ್ಮಿಯವ್ರ ಕಡೆಯಿಂದ ಏನು ಬಾಬ್ರೆ, ಇವ್ರು ಯಾಕೆ ಬಂದ್ರಪ್ಪ? ನೋಡಿರಿ, ತಾವು ಯಾರೆಲ್ಲ ಥರ್ಡ್ ಡೆಕ್ ಅಂದರೆ 3 ಕೌಡಿ ಯಾರು ತಾವು ಚೂಸ್ ಮಾಡ್ಕೊಂಡಿದ್ರಿ. ಆ್ಯಕ್ಚುಲಿ ಕೌಡಿ ಅಂದ್ರೆ ಲಕ್ಷ್ಮೀ ಸಂಕೇತ, ತಮಗೆಲ್ಲರಿಗೂ ಗೊತ್ತಿದ್ದದೆ. ನೋಡಿರಿ, ಇಲ್ಲೇ ನೀವು ಎಷ್ಟೋ ವರ್ಷದಿಂದ ನೀವು ಬಹುತೇಕ ಎಲ್ಲ ಟ್ಯಾರೋ ಕಾರ್ಡ್ಸ್ ಅದು ನೀವು ನೋಡ್ತೀರಿ, ನಿಮಗೆ ಗೊತ್ತೈತಿ ಈಗ 2 ಕಾರ್ಡ್ಸ್ ಎಂಥ ಬಂದಾಗಿಲ್ಲ ಅಂತಂದು ಹೇಳಿ. ಓಕೆ, ನೀವು ಎಷ್ಟೆಲ್ಲ ವಿಷಯದೊಳಗೆ ಸುಧಾರಣೆ ಮಾಡ್ಕೋಬೇಕು. ನೋಡಿರಿ ಏಸ್ ಆಫ್ ಕಪ್ಸು ಏನು ಹೇಳ್ತೈತಿ ಅಂತಂತಂದ್ರೆ, ನೀವು ವ್ಯವಹಾರದೊಳಗೆ ಬಹಳ ಇಮೋಷ್ನಲ್ ಇರ್ತಿರ್ಕ ಅಂತೈತೆ ನನಗೆ ಅನಿಸಿ ಮಟ್ಟಿಗೆ. ವ್ಯವಹಾರ ಮತ್ತು ಇಮೋಷ್ನಲ್ ಲೈಫದ ನಡಕ್ಕೆ ಒಂದು ಗೆರೆ ಇರಬೇಕು ಯಾವಾಗಿದ್ರು. ನೀವು ಗೆರಿನ ಹಾಕಿಲ್ಲ ಅಂತ ಅನಿಸುತ್ತೆ ನನಗೆ, ಎರಡೂ ಒಟ್ಟು ಮಿಕ್ಸಿಂಗ್. ಎಷ್ಟು ಮಂದಿನ ನೋಡಿಲ್ಲ ನಾ ಈಗ, ಬರೀ ಉಸ್ಕ ಕೋಯಿ ಮತಲಬ್ ನೈ ರೇತ. ಯಾರು ರಿಲೇಷನ್ಶಿಪ್ಪಿಗೆ ಭಾಳ ಮಹತ್ವ ಕೊಡ್ತಿರ್ತಾರೋ, ಇಮೋಷನ್ಸ್ದೊಳಗೆ ಯಾರು ತಮ್ಮನ್ನು ತಾವು ಹರಿದು ಹೋಗಾಕ್ಬಿಡ್ತಾರೋ, ಅವ್ರು ಎಂದೂ ಸರಿ ಹಂಗೆ ವ್ಯವಹಾರ ಮಾಡೋಕ್ಕೆ ಸಾಧ್ಯ ಇಲ್ಲ, ಅವ್ರು ಎಂದೂ ಸರಿ ಹಂಗೆ ಬಿಸ್ನೆಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ಬರೆದಿಟ್ಟದ್ದಿದು. ನೀವು ಆ ಥರ ಮಾಡ್ತಿದ್ರಿ ಅಂತಂದ್ರೆ ನೀವು ಸುವರ್ಣಾಕ್ಷರಗಳಲ್ಲಿ ಬರೆದಿಟ್ಕೊಡ್ರಿ, ನಾವೆಂದೂ ಇಂಥದನ್ನು ಬಿಸ್ನೆಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಂದೇಳಿ. ನೀವು ಆ ಥರ ಮಾಡ್ತೀರಿ. ಇದೇನಾಕತಿ ಅಂತಂದ್ರೆ ಸಾಲ ಸೋಲ ಮಾಡೋಕೆ ಹಸ್ತತಿ, ಅಥವಾ ದುಡ್ಡಿನ ಹರಿವು ಜೀವನದೊಳಗೆ ಕಡಿಮೆ ಆಕೈತಿ. ನೋಡಿದ್ರಿ ಇಲ್ಲ ಮಾರ್ವಾಡಿಗಳು ಹೆಂಗಿರ್ತಾರೆ, ಪಾಯಿ ಲೆಕ್ಕ ಇಡ್ತಾರೆ ಅವರು. ನಾವು ಒಂದಿನ ಎಷ್ಟೋ 1 ರೂಪಾಯಿ ಹೆಚ್ಚಿಗೆ ಆಗಿತ್ತು ಮೇಲೆ, ಮತ್ತು ನಾವು ಅದಕ್ಕೆ ನೀ 1 ರೂಪಾಯಿ ऊपर का ज़्यादा हुआ है, मेरे पास तो 10 रुपये का नोट है ಅಂತ. ಅವ 10 ರೂಪಾಯಿ ನೋಟ್ ತೊಗೊಂಡು 9 ರೂಪಾಯಿ ಚಿಲ್ಲರೆ ಕೊಟ್ಟು ನನಗೆ. ಅವ ಮಾಡಿದ್ದು ಎಷ್ಟು ಕರೆಕ್ಟ್ ನೋಡಿರಿ. ಈಗ ನಾನು ನಿಮಗೆ 100 ರೂಪಾಯಿ ಕೊಡ್ಬೇಕಂತ ಇಟ್ಕೋರಿ, ನಾನು ನಿಮಗೆ 99 ರೂಪೀಸ್ ಕೊಡ್ತೇನೆ. ಓಕೆ, ಅದಕ್ಕೆ ನೀವು 100 ರೂಪೀಸ್ ಅಂತ ಅಂತೀರೇನೆ ಯಾವಾಗ್ರೆ? ಅನ್ನೋದಿಲ್ಲ. ಯಾಕಂತಂದ್ರೆ 1 ರೂಪಾಯಿ ಮಿಸ್ಸಿಂಗ್. ಒಂದು ಡಿಜಿಟ್, ಅದು 100 ರೂಪೀಸ್ದು ಆ ಡಿಜಿಟ್ ಫುಲ್ ಆಗಕ್ಕೆ ನೀವು 1 ರೂಪಾಯಿ ಆ್ಯಡ್ ಮಾಡಿದಾಗ ಅದಕ್ಕೆ 100 ರೂಪೀಸ್ ಅಂತಾರೆ. ಯಾರೇ 99 ರೂಪೀಸಿಗೆ 100 ರೂಪೀಸ್ ಅಂತಾರನ? ಇಲ್ಲ.
ಸೊ ಆ ₹1 ಎಷ್ಟು ಮಹತ್ವ ಐತೆ ನೋಡ್ರಿ. ಅಂದ್ರೆ ಇದರ ಅರ್ಥ ಪಾಯಿ ಪಾಯಿ ಜೋಡನಾ ಚಾಹಿಯೆ, ಪಾಯಿ ಪಾಯಿಗೆ ಮಹತ್ವ ಐತಿ ಜೀವನದೊಳಗೆ. ಇದರ ಅರ್ಥ ಯು ಆರ್ ರೆಸ್ಪೆಕ್ಟಿಂಗ್ ಲಕ್ಷ್ಮಿ. ಲಕ್ಷ್ಮಿ ಈಸ್ ಅ ವೆರಿ ಡೆಲಿಕೇಟ್ ಎನರ್ಜಿ, ವೆರಿ ಡೆಲಿಕೇಟ್ ಎನರ್ಜಿ. ಅಷ್ಟೇ ಡೆಲಿಕೇಟ್ಲಿ ಆಕಿನ ನೀವು ಆಕಿನ ಬರಮಾಡ್ಕೊಳ್ಬೇಕಂತಂದ್ರೂ ನಿಮ್ಮಲ್ಲಿ ಅಷ್ಟು ಡೆಲಿಕೇಸಿ ಇರ್ಬೇಕು, ಅಂದ್ರನ ಆಕಿ ನಿಮ್ಮ ಮನೆಗೆ ಬರ್ತಾಳೆ. ಈಗ ಅಂತಿರ್ಬೋದು, ಹಾಗೆಲ್ಲ ರಗಡ್ ದೊಡ್ಡ ಶ್ರೀಮಂತರು ಅದಾರಲ್ರಿ ಅಂತ. ನೀವೇನು ಅವ್ರ ಮನ್ಯಾಗ ಹೋಗಿರ ನೋಡಕ್ಕೆ ಅವ್ರು ಎಷ್ಟು ಚಂದ ಇರ್ತಾರೆ ಮನ್ಯಾಗ ಅಂತಂದು ಹೇಳಿ. ಅವ್ರಿಗೆ ಇಮೋಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಇದ್ದಿರ್ಲಿಕ್ಕಿಲ್ಲ, ಎಲ್ಲೆಲ್ಲೂ ಇದ್ದಿರ್ಲಿಕ್ಕಿಲ್ಲ. ಅವ್ರಿಗೆ ಅದು ದುಡ್ಡಿನ ಮಹತ್ವನೇ ಇರೋಂಗಿಲ್ಲ. ಅವ್ರಿಗೆ ಅನಿಸುತ್ತೆ ಯಾರಾದರೂ ಒಬ್ಬರು ಪ್ರೀತಿ ಮಾಡೋರು ನಮ್ಮನ್ನು ಅಂತ ಸಿಕ್ಕರೆ ಸಾಕಲ್ಲ ಅಂತ. ಅವ್ರಿಗೇನೋ ಬೇರೆ ಬೇಕಾಗಿರ್ತೈತಿ, ನಿಮಗೆ ದುಡ್ಡು ಬೇಕಾಗಿರ್ತೈತೆ ಅಂತ ನೀವು ನೋಡ್ತಿರ್ತೀರಿ. ನೋಡಿರಿ ಇಲ್ಲಿ ಹೆಂಗೈತಿ ಅಂತಂದ್ರೆ ನಿಮ್ಮನ್ನು ನೀವು ಇಮೋಷನ್ಸ್ದಾಗ ಹರಿಲಿಕ್ಕೆ ಬಿಡ್ತೀರಿ. ಇಟ್ ಈಸ್ ನಾಟ್ ಅ ಗುಡ್ ಥಿಂಗ್. ನೋಡಿರಿ ಇಲ್ಲಿ ಏನೈತಿ ಅಂತಂತಂದ್ರೆ ಆ್ಯಕ್ಚುಲಿ ನಿಮಗೆ ನಿಮ್ಮ ಇಂಟ್ಯೂಷನ್ ಮೇಲೆ ವರ್ಕ್ ಮಾಡ್ಬೇಕು. ನಿಮ್ಮ ಕಡೆ ಲಕ್ಷಣ ಇಲ್ಲ. ಒಟ್ಟು ನನ್ನ ಮನಸ್ಸು ಏನು ಹೇಳ್ತೈತಿ, ನನ್ನ ಮನಸ್ಸಿನ ಮೇಲೆ ಕೆಲವೊಂದು ಸರ್ತಿ ಕೆಲವೊಂದು ಗಂಭೀರ ವಿಷಯದೊಳಗೆ ನಾವು ಅತಿಯಾಗಿ ವಿಚಾರ ಮಾಡ್ತಿದ್ವಿ ಅಂತ ಇಟ್ಕೊರಿ. ತಲೆಗೆ ಟೆನ್ಷನ್ ಆದಮೇಲೆ ನಮ್ಮದು ಸುಪ್ತ ಮನಸ್ಸಿನಿಂದ ಒಂದು ನಮಗೆ ಸೂಚನೆ ಬರ್ತೈತೆ. ಅದು ಆ್ಯಕ್ಚುಲಿ ನಮಗೊಂದು ಅದು ಇನ್ನರ್ ವಾಯ್ಸ್, ಅದು ನಿಮಗೆ ಹೇಳ್ತೈತಿ ಇದು ಹಿಂಗಲ್ಲಾನೆ, ಇದನ್ನ ಹಿಂಗೆ ಮಾಡು ಅಂತ. ಅದನ್ನು ಅರ್ಥಕೋಬೇಕು ಅಂತಂದ್ರೆ ಒಂದು ದೇವ್ರ ಕೃಪೆನೇ ಇರಬೇಕು, ಇನ್ನೊಂದು ನಮಗೆ ಅವೇರ್ನೆಸ್ಸೂ ಇರಬೇಕು. ಅಂದ್ರೆ ಆ ಥರದ ಜಾಗೃತಾವಸ್ಥೆ ಒಳಗೆ ಇರಬೇಕು. ಅದು ಯಾವಾಗ ಬರ್ತೈತಿ? ನೀವು ಸ್ಪಿರಿಚುವಾಲಿಟಿ ಫಾಲೋ ಮಾಡಿದಾಗ. ಸ್ಪಿರಿಚುವಾಲಿಟಿ ಫಾಲೋ ಮಾಡಾಕತ್ತೀರಿ ಅಂದರೆ ಪ್ರತಿಯೊಂದರ ಬದಲಾಗಿನೂ ನೀವು ಸೂಕ್ಷ್ಮಂಗೆ ವಿಚಾರ ಮಾಡ್ತೀರಿ. ಸೊ ನಿಮ್ಮಲ್ಲಿ ಹೆಂಗೈತಿ ಅಂತಂದ್ರೆ ಲ್ಯಾಕ್ ಆಫ್ ಇನ್ಫಾರ್ಮೇಷನ್ಸ್, ಅಥವಾ ನಿಮ್ಮ ಇಂಟ್ಯೂಷನ್ ಲೆವೆಲ್ ಎಷ್ಟೈತಿ ಅಂತ ನಿಮಗೆ ಗೊತ್ತಿಲ್ಲ. ನಿಮ್ಮ ಮನಸ್ಸಿನ ಮೇಲೆ ನೀವು ಕೆಲಸ ಮಾಡೋಂಗಿಲ್ಲ. ಈ ಥರದ ವಿಚಾರಗಳು, ಹೈ ಪ್ರಿಸ್ಟ್ರೆಸ್ದ ಎನರ್ಜಿ ಏನೈತಲ್ಲ, ನೀವು ಅದನ್ನು ಇಗ್ನೋರ್ ಮಾಡ್ತೀರಿ. ಇಲ್ಲಿ ಹೆಂಗೈತೆ ನೋಡ್ರಿ, ಬರೀ ದುಡ್ಡು ಭಾಳ ಖರ್ಚು ಮಾಡೋದ್ರಿಂದ ಮನೆಯಾಗಿನ ಲಕ್ಷ್ಮಿನೂ ಕಡಿಮೆ ಆಗ್ತಾಳಂತ ಇಂಥದ್ದೆಲ್ಲ ವಿಚಾರ ಕಡಿಮೆ ಮಾಡಿರಿ. ಮಕ್ಕಳ ಕಡೆ ಸರಿಯಂಗೆ ಲಕ್ಷ್ಯ ಕೊಡ್ತಿರಲಿಲ್ಲ, ಮಕ್ಕಳನ್ನ ಸರಿಯಂಗೆ ಬೆಳೆಸ್ತಿರ್ಲಿಲ್ಲ, ಮಕ್ಕಳಿಗೆ ನೀವು ಸರಿಯಂಗೆ ಸಂಸ್ಕಾರ ಕೊಡ್ತಿರಲಿಲ್ಲ. ಇದು ಏನು ಮಾಡ್ತತಿ ಅಂದರೆ ಇದು ನಿಮ್ಮ ಮಾನಸಿಕ ಶಾಂತಿನ ಕಸ್ಕೊಂತತಿ. ಗುರು ಅಂತಂದ್ರೆ ಏನು? ವಿಸ್ಡಮ್ ಕಾ ಕಾರಕ, ಜ್ಞಾನ ಕಾ ಕಾರಕ, ಸಂಪತ್ತಿನ ಕಾರಕ ಗುರು, ಮಕ್ಕಳ ಕಾರಕ ಗುರು. ಗುರು ನಿಮ್ಮ ಕುಂಡಲಿಯೊಳಗೆ ಸರಿಯಾಗಿ ಪ್ಲೇಸ್ಮೆಂಟ್ ಗುರುಂದು ಇತ್ತು ಅಂತಂದು ಇಟ್ಕೊಡ್ರಿ, 50% ನಿಮ್ಮ ಪ್ರಾಬ್ಲಮ್ ಸಾಲ್ವ್. ಇನ್ನು 50 ಹೆಂಗಾರ ಬಡದಾಡಿ ಏನಾರ ಮಾಡೋಕ್ಕೆ ಬರ್ತೈತಿ. ಗುರುನ ಪ್ಲೇಸ್ಮೆಂಟನ್ನು ತಪ್ಪಿತ್ತಂತಂದ್ರೆ ಇಡೀ ಜೀವನ ಪರ್ಯಂತನ ಬಡದಾಡೋದು. ನೋಡ್ರಿ ಇಲ್ಲಿ ಹೆಂಗೈತಿ, ಮಟೀರಿಯಲ್ ವಿಷಯ ಅಂತನ್ರಿ, ಹೆಣ್ಮಕ್ಳು ಅಂತಂತನ್ರಿ, ಅಥವಾ ಯಾವುದಾದ್ರೂ ರಿಲೇಷನ್ಶಿಪ್ ಅತಿಯಾಗಿ ಮಾಡೋದು. ಅತಿಯಾಗಿ ಕೆಲವೊಂದು ಥರ ಏನೇವ ಇದೇನು ಒಳ್ಳೆ ದೆವ್ ಇದ್ದಂಗೆ ಐತಲ್ಲ ಇದು ಅಂತಂದು ಹೇಳಿ, ಇದಾದ ಎನರ್ಜಿ ಇದು. ಸರಿ ಹಂಗೆ ಮಾತಾಡೋಂಗಿಲ್ಲ. ಇಲ್ಲಿ ನೋಡ್ರಿ, ಬಿರ್ಸಂಗೆ ಮಾತಾಡೋದು, ಮಂದಿ ಮನಸ್ಸಿಗೆ ನೋವು ಮಾಡೋದು, ಇವೆಲ್ಲ ಏನು ಮಾಡ್ತಾ ಗೊತ್ತೇನ? ಸಾವಕಾಶ ಹಂಗೆ ನಮ್ಮಲ್ಲಿರೋ ಸಂಪತ್ತು ಅಂದ್ರೆ ನೀವು ಬರೀ ಲಕ್ಷ್ಮಿಗನ ಹೋಲ್ಸಕ್ಕೆ ಹೋಗ್ಬೇಡ್ರಿ. ಇಮೋಷ್ನಲ್ ಲೈಫ್ದೊಳಗೆ ನಿಮಗೆ ಪ್ರಾಸ್ಪೆರಿಟಿನೂ ಇರ್ತೈತೆ. ಸಾವಕಾಶ ಏನು ಮಾಡ್ತೈತಿ ಗೊತ್ತೈತಿ? ಚಾಡಿ ಚುಗ್ಲಿ ವಗರ ಜೋ ಕರ್ತೆ ಹೇನ, ಸಾವಕಾಶ ಹೆಲ್ತ್ ಖರಾಬ್ ಆಗ್ತಿರ್ತೈತಿ. ಯಾವಾಗಾರ ನೋಡಿರೇನ? ಯಾಕಂತಂದ್ರೆ ನಮ್ಮ ನೆಗೆಟಿವಿಟಿ ನಮ್ಮ ಸುತ್ತನ ಅಡ್ಡಾಡ್ತಿರ್ತೈತಿ. ಮೊನ್ನೆ ನಮ್ಮ ಕಾಕ ಬಂದಿದ್ರು, ದೊಡ್ಡ ಅವ್ರು ಭಾಳ ಒಳ್ಳೆ ಒಂಥರ ಪ್ರಿನ್ಸಿಪಲ್ಡ್ ಮನುಷ್ಯ. ಅರೆ ನೀ ಪ್ರಿನ್ಸಿಪಲ್ಡ್ ಇದ್ದೆ ಅಂತಂತಂದ್ರೆ ನೀ ಬೈಬೇಕಂತೈತೆ ಮನುಷ್ಯರನ್ನೆಲ್ಲರನ್ನೂ ಬಾಕಿದವ್ರನ್ನ. ಇಡೀ ಜಗತ್ತೇನ ಎಲ್ಲರೂ ಸತ್ಯ ಹರಿಶ್ಚಂದ್ರರಿಂದನ ತುಂಬಿಲ್ಲ. ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಎಲ್ಲೇ ನಾವು ಹೆಂಗಿರಬೇಕು, ಏನಿರಬೇಕು, ಎಷ್ಟು ನೆಗೆಟಿವ್ ವರ್ಡ್ಸ್ಗಳನ್ನು ಯೂಸ್ ಮಾಡಬೇಕು, ಎಲ್ಲಿ ಸಿಟ್ಟು ಮಾಡಬೇಕು. ನಮ್ಮ ಕಾಕ ಅಂತೂ 24 ತಾಸು ಸಿಟ್ಟಿನ್ಯಾಗ. ಭಾಳ ದೂರಿಂದ ರಿಲೇಷನ್ ಆಗ್ಬೇಕು. ಮತ್ತು ಬೇರೆ ನಾವು ಅವಾಗಿಂದ ಹೇಳ್ತಿದ್ದೀವಿ ಅವ್ರಿಗೆ ಒಂದು ಸ್ವಲ್ಪ ಒದರಾಡೋದಕ್ಕೆ ಕಡಿಮೆ ಮಾಡಿರಿ. ಈಗ ಅವರಿಗೆ ನಮ್ಮ ಅಪ್ಪನಿಗಿಂತಲೂ 10-12 ವರ್ಷ ಸಣ್ಣವ್ರು. ಆದ್ರೆ ಎಷ್ಟು ಗಾಳಾಗ್ಯಾರ ಅಂದ್ರೆ ಏನು ಹೇಳಕ್ಕೆ ಬೇಡ ಅದನ್ನು. ಯಾಕಂತಂದ್ರೆ ಆ ಒದರಾಟ, ಚೀರಾಟ, ಆ ನೆಗೆಟಿವ್ ವರ್ಡ್ಸು, ಆ ಹೊಲ್ಸು ಬೈಗಳ ಅವೆಲ್ಲ ಏನು ಮಾಡ್ತಾವಂದ್ರೆ ಅವು ನಮ್ಮ ಆಸ್ಪಾಸನ ಅಡ್ಡಾಡ್ತಿರ್ತಾವೆ. ಅವೆಲ್ಲೂ ದೂರ ಹೋಗಂಗಿಲ್ಲ. ನಾವು ಏರ್ ಪೊಲ್ಯೂಟ್ ಮಾಡ್ತೇವೆ. ನಾವು ನಮ್ದಷ್ಟೇ ಬಿ ಪಿ ಹೆಚ್ಚಿಗೆ ಮಾಡ್ಕೊಳಂಗಿಲ್ಲ. ಹೀಗೆಲ್ಲ ಮಾಡಿ ನಮ್ಮ ಆಸ್ಪಾಸ್ದವ್ರು ಬಿ ಪಿನೂ ಹೆಚ್ಚಿಗೆ ಮಾಡ್ತೇವೆ. ಅವ್ರ ಇಮೋಷ್ನಲ್ ಲೈಫನ್ನು ಖರಾಬ್ ಮಾಡ್ತೇವೆ, ಅವ್ರ ಮನಸ್ಸಿನ ಶಾಂತಿನೂ ಖರಾಬ್ ಮಾಡ್ತೇವೆ, ಅವ್ರ ಸುಖನೂ ಕಿತ್ಕೋತೇವೆ. ಅದ್ರದ್ದು ಪಾಪ ಹತ್ತತ್ತೆ ನಮಗೆ. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಬೇಸ್ಲೆಸ್ ವಿಷಯ ಏನಿರ್ತಾವಲ್ಲ ಅದ್ರ ಮೇಲೆ ಯಾರೇ ಮಾಡಬೇಡ ಅಂಥದ್ದನ್ನು ಮಾಡೋದು.
ನೋಡಿರಿ ಇವು ಎಲ್ಲ ನೋಡಿರಿ ಕೊನೆಗಿದೆ ಏನು ಬಂದಂತ ಇವೆರಡು ಎಷ್ಟು ಡೇಂಜರಸ್ ವಿಷಯಗಳು ನೋಡ್ರಿ ಇವು. ಅಂದರೆ ನಿಮ್ಮ ಜೀವನಕ್ಕೂ ಒಂದು ಸರಿಯಾದ ಫೌಂಡೇಶನ್ ಇಲ್ಲ. ಅಂದರೆ ಒಂದು ಒಳ್ಳೆಯ ಜೀವನ ಮಾಡೋಕೆ ಏನೆಲ್ಲ ವಿಷಯಗಳನ್ನು ಒಂದು ಮನುಷ್ಯ ಅಳವಡಿಸ್ಕೋಬೇಕು, ನೀವು ಅದನ್ನು ಮಾಡಿಲ್ಲ. ನೀವು ಅದನ್ನು ಮಾಡಿರಿ. ಲಕ್ಷ್ಮಿ ಈಸ್ ಅ ವೆರಿ ಡೆಲಿಕೇಟ್ ಎನರ್ಜಿ. ನಾ ಎಲ್ಲ ಇಂಥ ಕೆಲಸಕ್ಕೆಲ್ಲ ನಾನು ಲಕ್ಷ್ಮಿನ ಯೂಸ್ ಮಾಡ್ತೇನೆ ಅಂತಂತಂದ್ರೆ ಪಾಪಕ್ಕೆ ಹೆಂಗೆ ನಿಲ್ಬೇಕು ಹೇಳ್ರಿ ನೋಡೋಣ. ಅದೆಷ್ಟು ಸೂಕ್ಷ್ಮನ ಎನರ್ಜಿ. ಹೋಗ್ಬಿಡ್ತಾಳೆ ಆಕೆ. ಅವಾಗೇನಾಕೈತಿ, ದುಡ್ಡಿನ ಹರಿವು ನಮ್ಮ ಕಡೆ ಕಡಿಮೆ ಆಗ್ತೈತಿ. ನಿಮ್ಮ ಮೈಂಡ್ಸೆಟ್ ಚೇಂಜ್ ಮಾಡಿರಿ, ನಿಮ್ಮ ಫೋಕಸ್ ಚೇಂಜ್ ಮಾಡಿರಿ, ನಿಮ್ಮ ಇಂಟೆನ್ಷನ್ ಅಂದರೆ ಉದ್ದೇಶ, ನಿಮ್ಮ ಉದ್ದೇಶಗಳನ್ನು ಸರಿಯಾಗಿ ಇಟ್ಕೊಡ್ರಿ. ಈ ದುಡ್ಡನ್ನು ನಾನು ಇದಕ್ಕೆ ಬಳಸ್ತಾ ಇದ್ದೇನೆ, ಇದರ ಹಿಂದಿನ ಉದ್ದೇಶ ಏನೋ, ಒಳ್ಳೆಯದೋ ಕೆಟ್ಟದ್ದೋ. ನಿಮ್ಮ ವೈಬ್ರೇಷನ್ ಹೆಚ್ಚಿಗೆ ಮಾಡಿಕೊಡ್ರಿ. ನಿಮ್ಮಲ್ಲಿರುವಂಥ ಸ್ಟ್ಯಾಗ್ನೆಂಟ್ ಅಂದರೆ ನಿಂತಂಥ ಎನರ್ಜಿ, ಅಂಥ ಎನರ್ಜಿ ಏನಾದರೂ ಇತ್ತಂತಂದ್ರೆ ಅದನ್ನು ಯಾವ ಥರ ಅದರದ್ದು ಆ ಎನರ್ಜಿದು ಮೂಮೆಂಟ್ ಹೆಂಗೆ ಹಾಕ್ಬೇಕು ಅದ್ರ ಕಡೆ ನೋಡಿರಿ. ನಿಮ್ಮ ಏನು ಮಾಡ್ತಿರ್ತಾರಲ್ಲ, ಮ್ಯಾನಿಫೆಸ್ಟೇಷನ್ ಅದು ಪೂರ್ತಿ ಹೆಂಗೆ ಆಗಬೇಕು ಅನ್ನೋದ್ರ ಕಡೆ ನಿಮ್ಮ ಎನರ್ಜಿ ಹಾಕ್ರಿ. ಇವೆಲ್ಲ ಯಾವಾಗ ಹಾಕವು? ಸ್ಪಿರಿಚುವಲ್ ಪ್ರಾಕ್ಟೀಸ್ ನಾವು ಮಾಡ್ತಿದ್ರೆ, ಸ್ಪಿರಿಚುವಾಲಿಟಿ ನಮಗೇನು ಕಲಿಸ್ತೈತಿ? ಡಿಸಿಪ್ಲಿನ್ ಕಲಿಸ್ತೈತಿ. ಡಿಸಿಪ್ಲಿನ್ ಏನಂದ್ರು ಶಿಸ್ತು ಕಲಿಸ್ತೈತಿ. ಶಿಸ್ತುಬದ್ಧವಾಗಿ ಮಾಡುವ, ಅದು ಅತಿ ಸಣ್ಣ ವಿಷಯದಿಂದ ನಿಮಗೆ ಕಲಿಸ್ತೈತಿ. ಏನಪ್ಪ ಅಂತಂದ್ರೆ, ಒಂದು ದಿವ್ಸಕ್ಕೆ 5 ಮಾಲೆ ಮಾಡಬೇಕು. ಇದರ ಅರ್ಥ 5 5 ಮಾಡಬೇಕು. ಬೇಕಾದರೆ ಹೆಚ್ಚಿಗೆ ಮಾಡಿರಿ, ಕಡಿಮೆ ಮಾತ್ರ ಮಾಡೋಂಗಿಲ್ಲ. ಇದು ಶಿಸ್ತಿನಲ್ಲಿರುವ ಒಂದು ಭಾಗನ, ಹೌದಿಲ್ಲ? ನೋಡಿರಿ ಇಲ್ಲೇನು ತೋರಿಸುತ್ತೆ ಅಂತಂದ್ರೆ, ಇದರ ಅರ್ಥ ನಿಮ್ಮ ಜೊತೆ ಇದ್ದವ್ರನ್ನ ಪ್ರೀತಿ ಮಾಡಿರಿ, ಸರಿಯಾಗಿ ಮುಕ್ತ ಮನಸ್ಸಿಂದ ಪ್ರೀತಿ ಮಾಡಿರಿ, ಚೆಂದಾಗೆ ಮಾತಾಡ್ರಿ. ಇದು ಮಾತನ್ನು ತೋರಿಸುತ್ತೆ. ಮಾತಾಡಿದ್ರೆ ಚೆಂದಾಗೆ ಮಾತಾಡ್ರಿ ಜನರ ಜೊತೆ. ಅವ್ರಿಗೂ ಆರಾಮ ಅನಿಸಿರ್ಬೇಕು. ನಿಮ್ಮನ್ನು ಕೇಳಿದ್ರೆ ಮಲ ನಿಮ್ಮ ಜೋಡಿ ಮಾತಾಡ್ಬೇಕಂತವ್ರಿಗೆ ಅನಿಸಿರ್ಬೇಕು. ಆ ಥರ ಮಾತಾಡ್ಬೇಕು. ನಾವು ಇಲ್ಲಿ ಬಂದೇವಿ ಈ ಜಗತ್ತಿಗೆ ಅಂದ್ರೆ ನಾವು ಏನು ಕೊಡಬೇಕು ಅನ್ನೋದ್ರ ಬದಲಾಗಿ ಮೊದಲು ವಿಚಾರ ಮಾಡಿರಿ. ಡಬಲ್ ಬರ್ತದ ಅದು. ಮೊದಲು ಕೊಡೋದು ವಿಚಾರ ಮಾಡಿರಿ. ಇಲ್ಲಿ ನೋಡಿರಿ, ಸೆಲ್ಫ್ ಕೇರ್ ಅನ್ರಿ, ಸೆಲ್ಫ್ ಲವ್ ಅನ್ರಿ. ಹೆಂಗಂತ ಅದು ಎದಕ್ಕೆ ಹೇಳ್ತೇವೆ ಮೇಲೆ ಅಂತಂದ್ರೆ, ನಮ್ಮನ್ನು ನಾವು ಮೊದಲು ಪ್ರೀತಿ ಮಾಡೋಣ, ಅಂದರೆ ಬೇರೆಯವರನ್ನು ಮಾಡಲು ಸಾಧ್ಯ. ಸೊ ಇಲ್ಲೇ ದೇವಿ ಲಕ್ಷ್ಮಿ ಏನು ಹೇಳ್ತಾಳೆ ನೋಡ್ರಿ, ವೀರಲಕ್ಷ್ಮಿ. ಬಿ ಬ್ರೇವ್ ಆ್ಯಂಡ್ ಟೇಕ್ ಬೋಲ್ಡ್ ಸ್ಟೆಪ್ಸ್ ಟುವರ್ಡ್ಸ್ ಯುವರ್ ಗೋಲ್ಸ್ ಆ್ಯಂಡ್ ಡ್ರೀಮ್ಸ್. ಪೀಪಲ್ ವಿಲ್ ಟ್ರೈ ಟು ಪುಲ್ ಯು ಬ್ಯಾಕ್, ಬಟ್ ಯು ನೀಡ್ ಟು ಸ್ಟೇ ಸ್ಟ್ರಾಂಗ್. ನೋಡಿರಿ, ಇದೆಲ್ಲ ನಿಮ್ಮ ಮೇಲೆ ಡಿಪೆಂಡ್ ಐತಿ. ಎಷ್ಟು ಚಂದ ಹೇಳಕತ್ತ ನೋಡ್ರಿ ಆಕಿ. ರೆಮಿಡಿ: ಡೂ ಒನ್ ಥಿಂಗ್ ಡೈಲಿ ದ್ಯಾಟ್ ಪುಷಸ್ ಯು ಬಿಯಾಂಡ್ ಫಿಯರ್. ಯಾವ ವಿಷಯದೊಳನ್ನು ಕಂಡ್ರೆ ನಿಮಗೆ ಹೆದರಿಕೆ ಬರ್ತದಲ್ಲ, ಅದನ್ನು ಸ್ವಲ್ಪ ಮಾಡಕ್ಕೆ ನೋಡ್ರಿ. ಅಂದರೆ ಸ್ಟೆಪ್ ಬೈ ಸ್ಟೆಪ್ ಮಾಡಕ್ಕೆ ನೋಡ್ರಿ. ಅಥವಾ ಕೆಲವು ಸರ್ತಿ ಯಾರ್ದಾರ ಜೊತೆ ಮಾತಾಡೋಕೆ ನಮಗೆ ಹೆದರಿಕೆ ಬರ್ತಿರ್ತೈತಿ. ಮನೆಯಾಗಿನವ್ರ ಜೊತೆ ಮುಕ್ತ ಮನಸ್ಸಿನಿಂದ ಮಾತಾಡಕ್ಕೆ ನೋಡ್ರಿ. ಆಮೇಲೆ ಸಾವಕಾಶ ಬೇಬಿ ಸ್ಟೆಪ್ಸ್ ತಗೋರಿ. ಮಂತ್ರ: ಓಂ ವೀರಲಕ್ಷ್ಮೈ ನಮಃ. ಅಫರ್ಮೇಷನ್: ಐ ಆಮ್ ಬ್ರೇವ್, ಫಿಯರ್ಲೆಸ್ ಆ್ಯಂಡ್ ಸಕ್ಸಸ್ಫುಲ್. ನಿಮ್ಮಷ್ಟಕ್ಕೆ ನೀವೇ ಇವನು ಹೇಳ್ಕೊಳ್ತಾ ಬರ್ರಿ. ಅಗಾಳೆ 2 ಗ್ರೀನರ ಬಂದಿದ್ದು, ಅಗಾಳೆ 2 ಪಿಂಕನ ಬಂದಿದ್ದು, ಇವೆರಡೂ ಗ್ರೀನ್ ಬಂದಾವೆ. ಮತ್ತು ಹಾರ್ವೆಸ್ಟ್. ಯುವರ್ ಹಾರ್ಡ್ ವರ್ಕ್ ಆ್ಯಂಡ್ ಪಾಸ್ಟ್ ಎಫರ್ಟ್ಸ್ ಆರ್ ಫೈನಲಿ ರೆಡಿ ಟು ಬ್ರಿಂಗ್ ರಿವಾರ್ಡ್ಸ್ ಟು ಯು. ಆಕ್ಸೆಪ್ಟ್ ಇಟ್ ವಿತ್ ಓಪನ್ ಹಾರ್ಟ್, ಯು ಹ್ಯಾವ್ ಅರ್ನ್ಡ್ ಇಟ್. ನಿಮ್ಮ ಹಾರ್ಡ್ ವರ್ಕ್ದಿಂದ ನೀವು ಏನೆಲ್ಲ ಬೇಕಾಗಿತ್ತಲ್ಲ, ನೀವೆಲ್ಲ ಅದನ್ನು ಮಾಡಿರಿ ಈಗಾಗಲೇ. ಅಂದರೆ ನೀವೇನು ಬಿತ್ತಿದ್ದೈತಲ್ಲ, ಏನು ಹಾರ್ಡ್ ವರ್ಕ್ದಿಂದ ಬಿತ್ತಿರಲ್ಲ, ಅದ್ರ ಬೆಳೆ ಕೊಯ್ಯುವಂಥ ಟೈಮ್ ಈಗ ಸದ್ಯ. ಓಕೆ. ರೆಮಿಡಿ ಏನಂತಂದರೆ, ಈಟ್ ಗೋಲ್ಡನ್ ಕಲರ್ಡ್ ಫುಡ್ಸ್ ಟು ಸಿಂಬಲೈಸ್ ರಿಸೀವಿಂಗ್ ಪ್ರಾಸ್ಪರಿಟಿ. ಯೆಲ್ಲೋ ಕಲರ್ ಯಾವುವು? ಒಂದು ಮಾವಿನ ಹಣ್ಣು, ಮತ್ತು ಯೆಲ್ಲೋ ಕಲರ್ದು ಏನು ಬರ್ತಾವೆ ನೋಡಿರಿ, ವೆಜಿಟೇಬಲ್ಸ್ ಅನ್ರಿ, ಅಥವಾ ಯಾವುದಾದ್ರೂ ಹಣ್ಣು ಅನ್ರಿ, ಅಂಥವ್ನು ಹೆಚ್ಚಿಗೆ ಕನ್ಸ್ಯೂಮ್ ಮಾಡೋಕೆ ನೋಡಿರಿ. ಬಿಕಾಸ್ ಕಲರ್ದು ಇಂಪ್ಯಾಕ್ಟ್ ಭಾಳ ಇರ್ತೈತಿ ಮನುಷ್ಯನ ಮೇಲೆ. ಮಂತ್ರ: ಓಂ ಫಲಪ್ರದಾಯಿಯೇ ನಮಃ. ಅಫರ್ಮೇಷನ್: ಐ ಜಾಯ್ಫುಲಿ ರಿಸೀವ್ ಮೈ ರಿವಾರ್ಡ್ಸ್. ನಾವು ರಿವಾರ್ಡ್ಗಳನ್ನು ದೇವ್ರು ನಾನು ಬಿತ್ತಿದ್ದನ್ನು ಒಳ್ಳೆ ಬೆಳೆ ಕೊಟ್ಟ ಅನ್ನೋದನ್ನು ಕವ್ಯಾಕತ್ತೇನೆ ಅಂತಂದ್ರೆ ಅಷ್ಟೇ ಸಂತೃಪ್ತಿ ಇರ್ಬೇಕು. ಅದನ್ನು ಅಷ್ಟೇ ವೆಲ್ಕಮ್ ಮಾಡ್ಬೇಕು. ಅದನ್ನು ಪ್ರೀತಿಯಿಂದ ವೆಲ್ಕಮ್ ಮಾಡ್ಬೇಕು. ಅದನ್ನು ನಾವು ಯಾರೇ ಗಿಫ್ಟ್ ಕೊಟ್ಟಾಗ ಎಷ್ಟು ಪ್ರೀತಿ ಅಂತ ತೊಗೋತೇವೆ. ಹಾಂ, ಅದೇ ಥರ. ಓಕೆ. ಸೊ ನನಗನ್ಸೋ ಮಟ್ಟಿಗೆ ಈ ರೀಡಿಂಗ್ ತಮಗೆ ಇಷ್ಟ ಆಗಿರಬಹುದು. ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.